ನಮಸ್ಕಾರ ಸ್ನೇಹಿತರೆ. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಮುಂದೆ ಜೀವನದಲ್ಲಿ ನಾವು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಪೊಲೀಸ್ ಆಫೀಸರ್ ಆಗ್ಬೇಕು ಅಂತೆಲ್ಲ ಮೊದಲೇ ಡಿಸೈಡ್ ಮಾಡಿ ತಮ್ಮ ಗುರಿ ತಲುಪೋಕೆ ವರ್ಕ್ ಮಾಡ್ತಾರೆ. ಅದೇ ಇನ್ ಕೆಲವರು ಜೀವನದಲ್ಲಿ ಏನಾದ್ರೂ ಆಗ್ಬೇಕು ಅಂತ ಅನ್ಕೊಳ್ಳೋದೊಂದು, ಆದ್ರೆ ಆಗೋದೊಂದು. ಕಾರಣ ನಮ್ಮ ಬದುಕಲ್ಲಿ ನಮ್ಗೆ ಗೊತ್ತಿಲ್ಲದಲೇ ಇರೋ ಹಾಗೆ ಬರುವಂತ ಒಂದು ಟರ್ನಿಂಗ್ ಪಾಯಿಂಟ್. ಲೈಫ್ ಕಲಿಸೋ ಪಾಠದಿಂದ ನಾವು ಹೋಗ್ತಿರೋ ದಾರಿಯನ್ನ ಬಿಟ್ಟು ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಳೋಕೋಸ್ಕರ, ನಮ್ಮ ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಳೋಕೋಸ್ಕರ ಬೇರೆ ಸರಿಯಾದ ದಾರಿಯನ್ನ ಆಯ್ಕೆ ಮಾಡ್ಬೇಕಾಗುತ್ತೆ. ಇದೇ ತರ ಒಬ್ರು ಲೈಫ್ ಅಲ್ಲಿ ನಡೆಯುತ್ತೆ. 12th ಫೇಲ್ ಆದ ಹುಡುಗ ಬಡತನದಲ್ಲಿ ಬೆಳೆದು ಬಂದವನು, ಬರೀ ಕಷ್ಟಗಳನ್ನೇ ನೋಡಿದವನು, ಸಮಾಜವನ್ನ ಸರಿಪಡಿಸೋಕೋಸ್ಕರ ಜಗತ್ತಿನ ಅತ್ಯಂತ ಕಠಿಣವಾದ ಎಕ್ಸಾಮ್ಗಳಲ್ಲಿ ಒಂದಾದ UPSC ಎಕ್ಸಾಮ್ ಬರೆದು IPS ಆಗೋ ಕಥೆನೆ ನಾವು ಇವತ್ತಿನ ವಿಡಿಯೋ ಅಲ್ಲಿ ನೋಡ್ತಿರೋದು. IPS ಮನೋಜ್ ಕುಮಾರ್ ಶರ್ಮಾ ಅವರ ಲೈಫ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮಾಡಿರೋ ಮೂವಿ 12th ಫೇಲ್ ನ ಸ್ಟೋರಿಯನ್ನ ನೋಡೋಣ. ಈ ಮೂವಿಯ ಸ್ಟೋರಿಯ ಕಡೆ ಹೋಗಕ್ಕಿಂತ ಮುಂಚೆ ಸ್ನೇಹಿತರೆ, ಈ ಚಾನೆಲ್ ನ ರೆಗ್ಯುಲರ್ ಆಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ 50,000 ಸಬ್ಸ್ಕ್ರೈಬರ್ಸ್ಗೆ ಹತ್ರ ಇದೀವಿ. ಇದಷ್ಟೆಲ್ಲ ನನ್ನ ಚಾನೆಲ್ ನ ರೆಗ್ಯುಲರ್ ಆಗಿ ನೋಡೋ ಮುಕ್ಕಾಲ್ ಭಾಗ ಜನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ. ಅದಕ್ಕೋಸ್ಕರ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಕತೆ ಶುರು ಆಗೋದು 1997ರಲ್ಲಿ ಚಂಬಲ್ ನದಿಯ ಪಕ್ಕದಲ್ಲೇ ಇರೋ ಬಿಲ್ಗಾವ್ ಅನ್ನೋ ಹಳ್ಳಿಯನ್ನ ತೋರಿಸ್ತಾರೆ. ಈ ಜಾಗ ಡಕಾಯತರು ಇದ್ರು ಅಂತಾನೆ ಫೇಮಸ್. ಇಂಥ ಜಾಗದಲ್ಲಿ ಮನೋಜ್ ಕುಮಾರ್ ಶರ್ಮಾ ಅನ್ನೋ ಹುಡುಗ ತನ್ನ 12th ಎಕ್ಸಾಮ್ ಬರೆಯೋದಕ್ಕೆ ತುಂಬಾನೇ ಶ್ರಮ ಪಡ್ತಾ ಇದ್ದಾನೆ, ಕಾಪಿ ಚೀಟಿಗಳನ್ನ ತಯಾರಿಸೋಕೆ. ಇದೇ ಸಮಯಕ್ಕೆ ಪೋಸ್ಟ್ ಮ್ಯಾನ್ ಇವನ ತಂದೆ ರಾಮ್ವೀರ್ ನ ಸಸ್ಪೆನ್ಷನ್ ಲೆಟರ್ ತಗೊಂಡ್ ಬರ್ತಾನೆ. ಯಾಕಂದ್ರೆ ರಾಮ್ವೀರ್ ಅವರ ಸೀನಿಯರ್ ಆಫೀಸರ್ ಇವರಿಗೆ ಬೀಜ ವಿತರಣೆ ಫೈಲ್ಗೆ ಸೈನ್ ಮಾಡೋಕೆ ಹೇಳಿರ್ತಾರೆ. ಆದ್ರೆ ಅವರು ಸೈನ್ ಮಾಡಿರಲ್ಲ. ಯಾಕಂದ್ರೆ ಈ ಜಾಗದಲ್ಲಿ ಮೇಯರ್ ನ ರಾಜ್ಯ ನಡೀತಾ ಇರುತ್ತೆ. ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿರೋ ಬೀಜಗಳನ್ನ ಮೇಯರ್ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ಕೊಂತಾ ಇರ್ತಾನೆ. ಅದಕ್ಕೆ ಇವರು ಕೋಪದಲ್ಲಿ ಸೀನಿಯರ್ ಆಫೀಸರ್ಗೆ ಚಪ್ಪಲಿ ತಗೊಂಡು ಹೊಡಿತಾರೆ. ನನ್ ಮೇಲೆ ಮೊದಲನೇ ಬಾರಿ ಈ ತರ ಚಪ್ಪಲಿಯಲ್ಲಿ ಹೊಡೆದಿರೋದು ಅಂತ ಅವರು ಹೇಳಿದಾಗ, ಆಯ್ತು ತಗೋ ಅಂತ 2ನೇ ಬಾರಿನೂ ಚಪ್ಪಲಿಯಲ್ಲಿ ಹೊಡೆದು ಬರ್ತಾರೆ. ಈಗ ರಾಮ್ವೀರ್ ಅವರ ಅಮ್ಮ, ನೀನು ತಪ್ಪು ಮಾಡಿ ಬಂದೆ, ಚಪ್ಪಲಿಯಲ್ಲಿ ಹೊಡಿಬಾರ್ದಾಗಿತ್ತು, ಗನ್ ತಗೊಂಡು ಸೀದಾ ಶೂಟ್ ಮಾಡ್ಬೇಕಿತ್ತು ಅಂತ ಹೇಳಿ ಮನೋಜ್ನ ಅಣ್ಣ ಕಮಲೇಶ್ಗೆ ಗನ್ ತಗೊಂಡು ಬಂದು ಪೋಸ್ಟ್ ಮ್ಯಾನ್ಗೆ ಶೂಟ್ ಮಾಡೋಕೆ ಹೇಳ್ತಾರೆ. ಆದ್ರೆ ಇದೇ ಸಮಯಕ್ಕೆ ಪೊಲೀಸ್ ಅವರು ಬಂದು ಪೋಸ್ಟ್ ಮ್ಯಾನ್ ನ ಕಾಪಾಡಿ ಮನೆಯ ಬಾಗಿಲಿಗೆ ನೋಟಿಸ್ ಹಾಕಿ ಹೋಗ್ತಾರೆ. ಇದರಿಂದ ರಾಮ್ವೀರ್ ಡಿಸೈಡ್ ಮಾಡ್ತಾರೆ, ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಾನು ಹೋರಾಡ್ತೀನಿ, ನಾಳೆ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇವರು ಎಲ್ಲಿಗೂ ಹೋಗೋದು ಇವರ ಹೆಂಡತಿಗೆ ಇಷ್ಟ ಇಲ್ಲ. ಕಾರಣ ಏನಂದ್ರೆ ಮನೆಗೆ ಅಂತ ದುಡಿಯೋರು ಯಾರು ಇಲ್ಲ. ಆದ್ರೆ ರಾಮ್ವೀರ್ ಮಾತ್ರ ಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಮನೋಜ್ನ ಅಜ್ಜಿ ಕೂಡ ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಲ್ಲಿ ಮನೋಜ್ 12th ಫೈನಲ್ ಎಕ್ಸಾಮ್ ಬರೆಯೋಕೆ ಬಂದಿದ್ದಾನೆ. ಇಲ್ಲಿರೋ ಟೀಚರ್ ಮುಂದೆನೆ ಆನ್ಸರ್ ಬರ್ಕೊಂಡ್ ಬಂದಿರೋ ಚೀಟಿಗಳನ್ನ ತೆಗಿತಾ ಇದ್ದಾನೆ. ಯಾಕಂದ್ರೆ ಟೀಚರ್ಸ್ ಅವರಿಗೆ ಫುಲ್ ಸಪೋರ್ಟ್. ಈಗ ಟೀಚರ್ ಹೇಳ್ತಾರೆ, ನೀವು ಕಾಪಿ ಹೊಡೆಯೋಕ್ಕೂ ಲಾಯಕ್ಕಿಲ್ಲ. ಕಳೆದ ಬಾರಿ ಫುಲ್ ಫ್ರೀ ಬಿಟ್ಟಿದ್ರು ಕೂಡ 200 ಸ್ಟೂಡೆಂಟ್ಸ್ ಅಲ್ಲಿ 175 ಜನ ಫೇಲ್ ಆಗಿದ್ದೀರಾ. ಅದಕ್ಕೆ ಈ ಸಲ ಆನ್ಸರ್ ನಾನು ಬೋರ್ಡ್ ಮೇಲೆ ಬರಿತೀನಿ, ನೀಟಾಗಿ ಪೇಪರ್ ಮೇಲೆ ಇಳಿಸ್ರಪ್ಪ ಅಂತ ಕಾಪಿ ಹೊಡಿಸ್ಬೇಕಾದ್ರೆ ಕರೆಕ್ಟ್ ಆಗಿ DSP ದುಷ್ಯಂತ್ ಅವರು ಬರ್ತಾರೆ. ಏನ್ ನಡೀತಿದೆ ಇಲ್ಲಿ ಅಂತ. ಪ್ರಿನ್ಸಿಪಲ್ ಬಂದು DSP ಗೆ ಹೇಳ್ತಾರೆ, ಇದು ಮೇಯರ್ ಅವ್ರದೇ ಸ್ಕೂಲು, ಇಲ್ಲಿ ಯಾರು ವರ್ಷವಿಡೀ ಓದಿದ್ರು ಕೂಡ ಡಾಕ್ಟರ್, ಇಂಜಿನಿಯರ್ ಅಥವಾ ನಿಮ್ ತರ ಆಫೀಸರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಸ್ವಲ್ಪ ಅವರಿಗೆ 12th ಪಾಸ್ ಆಗಕ್ಕೆ ಹೆಲ್ಪ್ ಮಾಡ್ತಿದೀವಿ. ಸಣ್ಣ ಪುಟ್ಟ ಕೆಲ್ಸನಾದ್ರೂ ಸಿಗ್ಲಿ ಅಂತ ಹೇಳಿ ಸ್ವೀಟ್ ಬಾಕ್ಸ್ ನ ಕೊಡ್ತಾರೆ. ಇದರಲ್ಲಿ ಖಂಡಿತ ಸ್ವೀಟ್ ಇಲ್ಲ, ದುಡ್ಡಿದೆ. ದುಷ್ಯಂತ್ ಏನ್ ಮಾಡ್ತಾರೆ ಅಂದ್ರೆ, ಇವರು ಕೂಡ ಮನೋಜ್ ಅವರ ಅಪ್ಪ ರಾಮ್ವೀರ್ ತರ ಪ್ರಾಮಾಣಿಕ ವ್ಯಕ್ತಿ. ಅದಕ್ಕೆ ಲಂಚ ಕೊಡ್ತಿರೋ ಫೋಟೋ ತಗೊಂಡು ಪ್ರಿನ್ಸಿಪಲ್ ನೇ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಇದರಿಂದ ಈ ಬಾರಿ ಕಾಪಿನೂ ಹೊಡೆಯಕ್ಕಾಗ್ದಲೆ ಮನೋಜ್ ಫೇಲ್ ಆದ. ರಾಮ್ವೀರ್ ಸಿಟಿಗೆ ಹೊರಡ್ತಾರೆ ಕೋರ್ಟ್ಗೆ ಅಂತ. ಕಮಲೇಶ್ ಮತ್ತೆ ಮನೋಜ್ ಬಾಡಿಗೆಗೆ ಜುಗಾಡ್ ತಗೊಂಡು ಓಡಿಸ್ತಿದ್ದಾರೆ. ಇದರಿಂದ ಹಣದ ಸಮಸ್ಯೆ ಏನೂ ಇಲ್ಲ, ಆದರೆ ಮೇಯರ್ ನ ಸಮಸ್ಯೆ ಇದೆ. ಇಲ್ಲಿರೋ ಬಸ್ಗಳು ಕೂಡ ಮೇಯರ್ದೇ ಆಗಿರೋದ್ರಿಂದ ಒಂದು ಬಸ್ ನ ಕಂಡಕ್ಟರ್ ಇವರ ಜುಗಾಡ್ ನ ನಿಲ್ಸಿ ಮೇಯರ್ ನ ಬಸ್ ಖಾಲಿ ಹೋಗೋ ಆಗಿಲ್ಲ ಅಂತ ಇವರ ಪ್ಯಾಸೆಂಜರ್ಸ್ ನ ಬಸ್ಗೆ ಕರ್ಸ್ಕೊಳ್ಳೋಕೆ ನೋಡ್ತಾರೆ. ಕಮಲೇಶ್ ತನ್ನ ಫ್ಯಾಮಿಲಿ ವೆಪನ್ ತೆಗೆದು ಹೊಡೆಯೋಕೆ ಶುರು ಮಾಡ್ತಾನೆ. ಅಂದ್ರೆ ಚಪ್ಪಲಿಯಿಂದ ಹೊಡೆದು ಕಳಿಸ್ತಾನೆ. ಮೇಯರ್ ನ ಕಡೆಯವ್ರಿಗೆ ಹೊಡೆದ ಅಂತ ಮುಂದೆ ಪೊಲೀಸ್ ಅವರು ಗಾಡಿ ನಿಲ್ಸಿ ಮನೋಜ್ ಮತ್ತೆ ಕಮಲೇಶ್ ಇಬ್ರನ್ನ ಕೂಡ ಅರೆಸ್ಟ್ ಮಾಡಿ ಲಾಕಪ್ ಒಳಗೆ ಹಾಕೊಂಡು ಹೊಡಿತಾ ಇದ್ದಾರೆ. ಅದು ಇವರ ತಂದೆಯ ಬಗ್ಗೆ ಹೇಳ್ಕೊಂಡು. ಅದಕ್ಕೆ ಕೋಪದಲ್ಲಿ ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ನಮ್ ತಾತನ್ ರೈಫಲ್ ತಗೊಂಡ್ ಬಂದು ಶೂಟ್ ಮಾಡ್ಬಿಡ್ತೀನಿ ಅಂತ ಮನೋಜ್ ಅಂದಾಗ ಪೊಲೀಸ್ ಹೇಳ್ತಾರೆ, ಆಯ್ತು ಹೋಗಿ ತಗೊಂಡ್ ಬಂದು ನನಗೆ ಶೂಟ್ ಮಾಡು, ನೀನ್ ಬರ್ಲಿಲ್ಲ ಅಂದ್ರೆ ನಿಮ್ಮ ಅಣ್ಣನ್ನ ಶೂಟ್ ಮಾಡ್ತೀನಿ ಅಂತ. ಮನೋಜ್ ರೈಫಲ್ ತಗೊಂಡ್ ಬರೋಕೆ ಹೋಗಲ್ಲ. ಸೀದಾ DSP ದುಷ್ಯಂತ್ ಅವರ ಮನೆಗೆ ಬಂದು ಏನಾಯ್ತು ಅಂತ ಎಲ್ಲ ಹೇಳಿದಾಗ, ನಾಳೆ ನೋಡ್ತೀನಿ ಬೆಳಗ್ಗೆ ಬಾ ಅಂತ ಹೇಳ್ತಾರೆ. ಆದ್ರೆ ಏನೇ ಮಾಡಿದ್ರು ಮನೋಜ್ ಇಲ್ಲಿಂದ ಹೋಗಲ್ಲ. ಆಗ ಇವರು ಮನೋಜ್ ಜೊತೆನೆ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಒಬ್ಬ ಹೇಳ್ತಾನೆ, ಗಾಡಿ ಒಳಗೆ ಆಲ್ಕೋಹಾಲ್ ಇಡ್ಕೊಂತಿದ್ರು, ಅದನ್ನ ವಿರೋಧಿಸಿದಾಗ ನನ್ ಕಾಲ್ ಮೇಲೆ ಜುಗಾಡ್ ಹತ್ತಿಸ್ಕೊಂಡ್ ಹೋದ್ರು ಅಂತ ಹೇಳ್ತಾನೆ. ಇವ್ರು ಆಡ್ತಿರೋದು ನಾಟಕ ಅಂತ ಗೊತ್ತಾಗಿ ದುಷ್ಯಂತ್ ಲಾಠಿ ತಗೊಂಡು ಯಾವ ಕಾಲ್ ತೋರ್ಸು ಅಂತ ಹೇಳಿ ಅದೇ ಕಾಲಿಗೆ ಹೊಡೆದು ಅವನನ್ನ ಓಡಿಸ್ತಾರೆ. ನಂತರ ಮನೋಜ್ ಮತ್ತೆ ಕಮಲೇಶ್ ನ ತಮ್ಮ ಜೀಪಲ್ಲೇ ಕರ್ಕೊಂಡು ಹೊಡ್ತಾರೆ, ಅವರನ್ನ ಮನೆ ಹತ್ರ ಬಿಡೋಣ ಅಂತ. ಮನೋಜ್ ದುಷ್ಯಂತ್ಗೆ ಹೇಳ್ತಾನೆ, ನಮ್ಮ ಅಪ್ಪ ಕೂಡ ನಿಮ್ ತರ ಪ್ರಾಮಾಣಿಕ ವ್ಯಕ್ತಿ, ಸಮಾಜಕ್ಕೆ ಯಾವತ್ತು ಒಳ್ಳೆದನ್ನೇ ಬಯಸ್ತಾರೆ. ಆದ್ರೆ
ಆದ್ರೆ ಅವರು ಎಲ್ಲೇ ಹೋದ್ರೂ ಸಸ್ಪೆಂಡ್ ಆಗ್ತಾರೆ. ನನಗೆ ಅನ್ಸೋದು, ಒಬ್ಬ ಪ್ರಾಮಾಣಿಕ ವ್ಯಕ್ತಿಯ ಕೈಗೆ ಪವರ್ ಸಿಕ್ಕಿದ್ರೆ ಸಮಾಜವನ್ನೇ ಬದಲಾಯಿಸಬಹುದು. ಅದಕ್ಕೆ ನಾನು ನಿಮ್ ತರ ಪೊಲೀಸ್ ಆಗ್ಬೇಕು ಅನ್ಕೊಂತ ಇದ್ದೀನಿ, ಏನ್ ಮಾಡ್ಬೇಕು ಅಂತ ಕೇಳಿದಾಗ ಏನು ಮಾಡ್ಬೇಡ, ಚೀಟಿಂಗ್ ಮಾಡೋದು ಬಿಡು ಸಾಕು ಅಂತ ಹೇಳಿ ಹೋಗ್ತಾರೆ. ಇದಾಗಿ 1 ವರ್ಷ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ನ್ಯಾಯವಾಗಿರೋರ್ಗೆ ಕಾಲ ಇಲ್ಲ ಅನ್ನೋ ರೀತಿ DSP ದುಷ್ಯಂತ್ ಅವರನ್ನ ಟ್ರಾನ್ಸ್ಫರ್ ಮಾಡಿ ಆಗಿದೆ. ಆದ್ರೆ ಅವ್ರು ಹೇಳಿರೋ ಮಾತನ್ನ ಮನೋಜ್ ಇನ್ನು ಮರ್ತಿಲ್ಲ. ಜೀವನದಲ್ಲಿ ಉದ್ಧಾರ ಆಗ್ಬೇಕು ಅಂದ್ರೆ ಚೀಟಿಂಗ್ ಬಿಡ್ಬೇಕು ಅಂತ. ಅದಕ್ಕೆ ಕಾಪಿ ಮಾಡ್ದಂಗೆ ಕಷ್ಟಪಟ್ಟು ಓದಿ 12th ಪಾಸ್ ಆಗೋದ್ರ ಜೊತೆಗೆ BA ಕೂಡ ಕಂಪ್ಲೀಟ್ ಮಾಡ್ತಾನೆ. ಮನೆ ನೆಡ್ಸೋಕೆ ದುಡ್ಡು ಸಾಲ್ತಿಲ್ಲ ಅಂತ ಮನೋಜ್ ಅವರಮ್ಮ ದನ ಕರುಗಳನ್ನೆಲ್ಲ ಮಾರ್ಕೊಂಡು ದುಡ್ಡಿನ ವ್ಯವಸ್ಥೆ ಮಾಡ್ತಿದ್ದಾರೆ. ಸೊ ಈಗ ಮನೋಜ್ ಅವರ ಅಜ್ಜಿಯವನನ್ನ ಕರೆದು ಇಷ್ಟು ವರ್ಷ ತಮ್ಮ ಗಂಡನ ಪೆನ್ಷನ್ ಇವರಿಗೆ ಬರ್ತಿರುತ್ತಲ್ಲ, ಅದನ್ನೆಲ್ಲ ಜೋಡಿಸಿ ಇಟ್ಟಿರೋ ದುಡ್ಡನ್ನ ಮನೋಜ್ಗೆ ಕೊಟ್ಟು ಹೇಳ್ತಾರೆ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನೀನು ಸಿಟಿಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಪೊಲೀಸ್ ಆಗಿ ಯೂನಿಫಾರ್ಮ್ ಹಾಕೊಂಡೇ ಬರ್ಬೇಕು ಅಂತ ಹೇಳಿ ಕಳಿಸ್ತಾರೆ. ಜೋಶಲ್ಲಿ ಮುಂದಿನ ದಿನ ಬಸ್ ಹತ್ಕೊಂಡು ಗ್ವಾಲಿಯರ್ಗೆ ಹೊರಡ್ತಾನೆ, PCS ಎಕ್ಸಾಮ್ಗೆ ಕೋಚಿಂಗ್ ಪಡ್ಕೊಳ್ಳೋಕೋಸ್ಕರ. ಆದ್ರೆ ಗ್ವಾಲಿಯರ್ಗೆ ರೀಚ್ ಆದಾಗ ಗೊತ್ತಾಗುತ್ತೆ ತನ್ನ ಬ್ಯಾಗ್ ಕಳ್ತನಾಗಿದೆ ಅಂತ. ಇವನು ಮಲಗಿದ್ದಾಗ ಪಕ್ಕದಲ್ಲೇ ಕೂತಿದ್ದ ಮಹಿಳೆ ಒಬ್ಳು ಬ್ಯಾಗ್ ಎತ್ಕೊಂಡು ಅರ್ಧ ಗಂಟೆ ಮುಂಚೆನೆ ಬಸ್ಸಿಂದ ಇಳ್ಕೊಂಡಿರ್ತಾಳೆ. ಮನೋಜ್ಗೆ ಇದರಿಂದ ತುಂಬಾನೇ ಬೇಜಾರಾಗುತ್ತೆ. ನಮ್ಮ ಅಜ್ಜಿ ಕಷ್ಟಪಟ್ಟು ವರ್ಷಾನ್ಗಟ್ಲೆಯಿಂದ ಜೋಡಿಸಿ ಇಟ್ಟಿರೋ ಹಣ ಕೊಟ್ಟಿದ್ರು, ಎಲ್ಲಾ ಕಳ್ಕೊಂಡು ಈಗ ಅವ್ರಿಗೆ ಹೆಂಗ್ ಮುಖ ತೋರಿಸ್ಲಿ ಅಂತ ವಾಪಸ್ ಹೋಗ್ದಲೆ ಕೋಚಿಂಗ್ ಸೆಂಟರ್ ನ ಮುಂದೆನೆ ಬೆಳಗ್ಗೆವರೆಗೂ ಕಾಯ್ತಾನೆ. ಆದ್ರೆ ಬೆಳಗ್ಗೆ ಕೋಚಿಂಗ್ ಸೆಂಟರ್ ಓಪನ್ ಆದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗೋದೇನಂದ್ರೆ, PCS ಎಕ್ಸಾಮ್ ನಡೀತಿಲ್ಲ, 3 ವರ್ಷ ಯಾರನ್ನೂ ರೆಕ್ರೂಟ್ ಮಾಡ್ಕೊಂತಿಲ್ಲ, ಸಂಬಳ ಕೊಡೋಕೆ ದುಡ್ಡಿಲ್ಲ ಅಂತ. ಈಗ ಏನ್ ಮಾಡೋದು ಅಂತ ತಲೆ ಓಡ್ತಿಲ್ಲ, ಜೊತೆಗೆ ಊಟ ನೀರು ಏನೂ ಇಲ್ಲ. ಹೀಗೆ ಒಂದಿನ ಪೂರ್ತಿ ಕಳೆದು ಮುಂದಿನ ದಿನ ಹೊಟ್ಟೆ ಹಸಿವು ತಡೆಯೋಕ್ಕಾಗ್ದಲೆ ಒಂದು ಹೋಟೆಲ್ಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಂತಾನೆ, ನನ್ನ ಹತ್ರ ದುಡ್ಡಿಲ್ಲ, ಸ್ವಲ್ಪ ತಿನ್ನೋಕೆ ಏನಾದರೂ ಕೊಡಿ, ಬೇಕಿದ್ರೆ ನೀವು ಏನ್ ಹೇಳ್ತಿರೋ ಆ ಕೆಲಸ ಎಲ್ಲ ಮಾಡ್ಕೊಡ್ತೀನಿ ಅಂತ. ಸೊ ಇವರು ಊಟ ಕೊಡ್ತಾರೆ, ಆದ್ರೆ ಯಾವ್ದೇ ಕೆಲಸವನ್ನ ಮಾಡಿಸ್ಕೊಳ್ಳಲ್ಲ. ಸ್ಟೂಡೆಂಟ್ ಆಗಿದ್ಯಾ ನೀನು, ಯಾವತ್ತಾದ್ರೂ ಕೊಡೋಂತೆ ಹೋಗು ಅಂತ ಹೇಳ್ತಾರೆ. ಆದ್ರೆ ಮನೋಜ್ ಸುಮ್ನೆ ಆಗ್ತೀರಾ, ನೀವು ಕೆಲಸ ಕೊಡ್ಲೇಬೇಕು, ಇಲ್ಲ ಅಂದ್ರೆ ನಾನು ತಿಂತಾನೆ ಇರ್ಲಿಲ್ಲ, PCS ಎಕ್ಸಾಮು ಕ್ಯಾನ್ಸಲ್ ಆಗಿದೆ, ನಾನು ಎಲ್ಲಿಂದ ಈಗ ಸ್ಟೂಡೆಂಟ್ ಆಗಿ ಉಳ್ದಿದ್ದೀನಿ ಅಂತ ಹೇಳ್ತಿರೋದನ್ನ ಇಲ್ಲೇ ಇದ್ದ ಇನ್ನೊಬ್ಬ PCS ಸ್ಟೂಡೆಂಟ್ ಕೇಳಿಸ್ಕೊಂತಾನೆ. ಇವನ ಹೆಸರು ಪ್ರೀತಮ್ ಪಾಂಡೆ ಅಂತ. ನಾನೇ ದುಡ್ಡು ಕೊಡ್ತೀನಿ ಬಿಡು, ನಾನು ಕೂಡ PCS ಓದೋಕೆ ಬಂದಿರೋದು ಅಂತ ಹೇಳಿದಾಗ ಮನೋಜ್ ಕೇಳ್ತಾನೆ, ಈಗ PCS ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ, ಮುಂದೆ ಏನ್ ಮಾಡೋದು ಅಂತ. ಅದಕ್ಕೆ ನಾನು UPSC ಎಕ್ಸಾಮ್ ಪ್ರಿಪೇರ್ ಆಗೋದಕ್ಕೆ ಡೆಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ ಮನೋಜ್ಗೆ UPSC ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಪಾಂಡೆ ಹೇಳ್ತಾನೆ, IAS IPS ಆಗ್ಬೇಕು ಅಂದ್ರೆ ಈ ಎಕ್ಸಾಮ್ ಬರೀಬೇಕು, DSP ಅವ್ರ ಅಪ್ಪ IPS ಅಂತ ಹೇಳಿದಾಗ ಹಾಗಿದ್ರೆ ನಾನು ಕೂಡ IPS ಓದ್ಬೇಕು, ನನ್ನನ್ನ ಕೂಡ ಡೆಲ್ಲಿಗೆ ಕರ್ಕೊಂಡು ಹೋಗಿ ಟಿಕೆಟ್ ದುಡ್ಡನ್ನ ನಾನು ಏನಾದ್ರೂ ಮಾಡಿ ತೀರಿಸ್ತೀನಿ ಅಂತ ಪಾಂಡೆ ಜೊತೆ ಡೆಲ್ಲಿಗೆ ಬರ್ತಾನೆ. ಇದು ಮನೋಜ್ಗೆ ಹೊಸ ಜಗತ್ತು. ಎಲ್ಲಿ ನೋಡಿದ್ರು ಕೋಚಿಂಗ್ ಸೆಂಟರ್ಗಳ ಬ್ಯಾನರ್, ಪೋಸ್ಟರ್, ಬುಕ್ ಸ್ಟೋರ್, ಸೈಬರ್ ಸೆಂಟರ್ ಮತ್ತೆ ಸಾವಿರಾರು ಜನ ಸ್ಟೂಡೆಂಟ್ಸ್ ಗಳು ಕುರಿಗಳ ರೀತಿ ಓಡಾಡ್ತಿದ್ದಾರೆ. ಇಷ್ಟೊಂದು ಜನರಲ್ಲಿ ನಾನು ಹೇಗೆ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದಕ್ಕೆ ಆಗುತ್ತೆ ಅನ್ನೋದು ಮನೋಜ್ಗೆ ಡೌಟ್. ಸೊ ಪಾಂಡೆ ಉಳ್ಕೊಳ್ಳೋದಕ್ಕೆ ಒಳ್ಳೆ ರೂಮ್ ನ ವ್ಯವಸ್ಥೆ ಮಾಡಿದಾನೆ, ಯಾಕಂದ್ರೆ ಅವನು ಶ್ರೀಮಂತ ಫ್ಯಾಮಿಲಿಯಿಂದ ಬಂದಿರೋದು, ಹಾಗಾಗಿ ದುಡ್ಡಿನ ಸಮಸ್ಯೆ ಏನು ಇಲ್ಲ. ಇಲ್ಲಿರೋ ಸ್ಟೂಡೆಂಟ್ಸ್ಗೆ ತಿನ್ನೋಕೆ ಕುಡಿಯೋಕೆ ಏನ್ ಬೇಕೋ ಅದನ್ನ ತಂದ್ಕೊಡೋ ಕೆಲಸ ತುತುಲ್ ಅನ್ನೋ ಹುಡುಗ ಮಾಡ್ತಾ ಇದ್ದಾನೆ. UPSC ಎಕ್ಸಾಮ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ತಿಳ್ಕೊಳ್ಳೋಕೋಸ್ಕರ ಗೌರಿ ಅನ್ನೋರ ಹತ್ರ ತುತುಲ್ ಇವರನ್ನ ಕರ್ಕೊಂಡ್ ಬರ್ತಾನೆ. ಗೌರಿ ಇದೇ ಜಾಗದಲ್ಲಿ 8 ವರ್ಷದಿಂದ ಇದ್ದಾನೆ, ಆದ್ರೆ ಇನ್ನೂ ಎಕ್ಸಾಮ್ ಪಾಸ್ ಮಾಡಕ್ ಆಗಿರಲ್ಲ. ಬೇರೆ ಸ್ಟೂಡೆಂಟ್ಸ್ ಗಳಿಗೆ ಓದೋದಕ್ಕೆ ಸಖತ್ ಸಪೋರ್ಟ್ ಮಾಡ್ತಿರ್ತಾನೆ. ಇವನು ಮನೋಜ್ ಮತ್ತೆ ಪಾಂಡೆಗೆ ಹೇಳ್ತಾನೆ, UPSC ಅಲ್ಲಿ 3 ಸ್ಟೇಜಸ್ ಇರುತ್ತೆ. ಮೊದಲನೇದು ಪ್ರಿಲಿಮ್ಸ್, ಎರಡನೇದು ಮೇನ್ಸ್, ಮತ್ತೆ ಕೊನೆಯದಾಗಿ ಇಂಟರ್ವ್ಯೂ. ಪ್ರತಿ ವರ್ಷ ಇಲ್ಲಿಗೆ ಬರೋ 2 ಲಕ್ಷ ಹಿಂದಿ ಮೀಡಿಯಂ ಸ್ಟೂಡೆಂಟ್ಸ್ ಗಳಲ್ಲಿ ಕೇವಲ 25 ರಿಂದ 30 ಸ್ಟೂಡೆಂಟ್ಸ್ ಮಾತ್ರ IAS ಇಲ್ಲ IPS ಆಗೋದು. ಇನ್ನ ಉಳ್ದವರು ಮತ್ತೆ ರೀಸ್ಟಾರ್ಟ್, ಮೊದ್ಲಿಂದ ಓದೋದು ಮತ್ತೆ ಎಕ್ಸಾಮ್ ಬರೆಯೋದು, ಅದೇ ಕೆಲಸ ಅಂತ ಹೇಳ್ತಾನೆ. ಮನೋಜ್ ಹತ್ರ ದುಡ್ಡಿಲ್ದಲೇ ಇರೋದ್ರಿಂದ ಗೌರಿಗೆನೆ ಕೆಲಸ ಕೊಡ್ಸೋಕೆ ಕೇಳಿದಾಗ ಒಂದು ಲೈಬ್ರರಿಯಲ್ಲಿ ಕೆಲಸ ಸಿಗುತ್ತೆ. ಏನ್ ಕೆಲಸ ಅಂದ್ರೆ ಬಾತ್ರೂಮ್ ತೊಳೆಯೋದು, ಬುಕ್ಸ್ ಅನ್ನ ಅರೇಂಜ್ ಮಾಡೋದು ಮತ್ತೆ ಕ್ಲೀನ್ ಎಲ್ಲ ಮಾಡೋದು. ತಿಂಗಳಿಗೆ 280 ರೂಪಾಯಿ ಸಂಬಳ, ಇರೋದಕ್ಕೆ ಒಂದು ರೂಮ್ ಕೊಡ್ತಾರೆ. ಇವನ್ಗೆ ಕೆಲಸ ಸಿಕ್ಕಿದ ಖುಷಿಯಲ್ಲಿ ಪಾಂಡೆ ರಾತ್ರಿ ಪಾರ್ಟಿ ಮಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವರಪ್ಪ PWD ಅಲ್ಲಿ ಕಾಂಟ್ರಾಕ್ಟರ್, ತುಂಬಾನೇ ಕಮಿಷನ್ ಲಂಚ ಎಲ್ಲ ತಗೊಂಡಿರ್ತಾರೆ. ಅದಕ್ಕೆ ಇವನು ಕೂಡ ದೊಡ್ಡ ಆಫೀಸರ್ ಆಗ್ಲಿ ದೇಶ ಉದ್ಧಾರ ಮಾಡ್ಬೋದು ಅಂತ ಅಲ್ಲ, ಇನ್ನ ಜಾಸ್ತಿ ಲಂಚ ಪಡಿಬಹುದು ಅಂತ UPS ಎಕ್ಸಾಮ್ ಬರೆಯೋದಕ್ಕೆ ಕಳ್ಸಿದ್ದಾರೆ. ಆದ್ರೆ ಪಾಂಡೆಗೆ ಇದು ಇಷ್ಟ ಇಲ್ಲ, ಇವನ್ಗೆ ಟಿವಿಯಲ್ಲಿ ಬರ್ಬೇಕು ಅನ್ನೋದು ತುಂಬಾ ಆಸೆ. ನೆಕ್ಸ್ಟಿನಲ್ಲಿ ಮೊದಲೇ UPSC ಎಕ್ಸಾಮ್ ಬರ್ದಿರೋರ ರಿಸಲ್ಟ್ಸ್ ಬಂದಿದೆ. ಗೌರಿ ಕೂಡ ಈ ಎಕ್ಸಾಮ್ ಬರ್ದಿರೋದ್ರಿಂದ ರಿಸಲ್ಟ್ ಚೆಕ್ ಮಾಡೋಕೆ ಬಂದಾಗ ಗೊತ್ತಾಗುತ್ತೆ ಇವನು ತನ್ನ ಕೊನೆ ಅಟೆಂಪ್ಟ್ ಅಲ್ಲೂ ಫೇಲ್ ಆಗಿದ್ದಾನೆ ಅಂತ. ಅದಕ್ಕೆ ಇವನ್ ಜೊತೆನೆ ಇದ್ರೆ ಆಗಲ್ಲ ಅಂತ ಪಾಂಡೆ ತನ್ನ ಪಕ್ಷ ಚೇಂಜ್ ಮಾಡ್ಕೊಂತಾನೆ. ಈ ವರ್ಷದ ಟಾಪರ್ ದೀಪ್ ಮೋಹನ್ ನ ಜೊತೆ ಸೇರ್ಕೊಂತಾನೆ ಎಕ್ಸಾಮ್ಗೆ ಟಿಪ್ಸ್ ಪಡ್ಕೊಳ್ಳೋಕೋಸ್ಕರ. ಗೌರಿ ತುತುಲ್ ಜೊತೆ ಸೇರ್ಕೊಂಡು ರೀಸ್ಟಾರ್ಟ್ ಅನ್ನೋ ಹೆಸರಲ್ಲಿ ಟೀ ಸ್ಟಾಲ್ ನ ಓಪನ್ ಮಾಡಿ ಇಲ್ಲಿ ಫ್ರೀ UPSC ಗೈಡೆನ್ಸ್ ಮತ್ತೆ ದುಡ್ಡಿಗೆ ಟೀ ಕೊಡ್ತಾ ಇದ್ದಾನೆ.
ಇವರ ಜೊತೆಗೇನೆ ಸೇರ್ಕೊಂಡು ಮನೋಜ್ ಪ್ರಿಲಿಮ್ಸ್ ಎಕ್ಸಾಮ್ ಬರೀತಾನೆ. ಆದ್ರೆ ಮೊದಲನೇ ಅಟೆಂಪ್ಟ್ ಅಲ್ಲೇ ಫೇಲ್ ಆಗ್ತಾನೆ. ಗೌರಿ ಇವನಿಗೆ ರೀಸ್ಟಾರ್ಟ್ ಮಾಡೋಕೆ ಹೇಳಿ ಇವನಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾನೆ. ಹೀಗೆ ನಡೀತಿರ್ಬೇಕಾದ್ರೆ ಒಂದಿನ ಮನೋಜ್ IAS ಇಂಟರ್ವ್ಯೂ ಕೊಟ್ಟಿ ಬಂದಿರೋ ದೀಪ್ ಮೋಹನ್ ನ ಭೇಟಿಯಾದಾಗ ಏನೇ ಸಮಸ್ಯೆ ಆದ್ರೂ ಏನೇ ಪ್ರಶ್ನೆ ಇದ್ರು ನನಗ್ ಕೇಳು, ಮುಜುಗರ ಪಡಬೇಡ ಅಂತ ಹೇಳ್ತಾನೆ. ಹೀಗೆ ಮನೋಜ್ ವರ್ಷವಿಡೀ ಲೈಬ್ರರಿಯಲ್ಲಿ ಕೆಲಸ ಮಾಡೋದು ಮತ್ತೆ ಓದೋದು, ಒಂದ್ ನಿಮಿಷನೂ ವೇಸ್ಟ್ ಮಾಡ್ದಂಗೆ ಕಷ್ಟ ಪಡ್ತಾ ಇರ್ತಾನೆ. ಆದ್ರೆ ಪಾಂಡೆ ಆಗ್ಲೇ ಒಬ್ಳು ಹುಡುಗಿಯನ್ನ ಬೈಕಲ್ಲಿ ಹಿಂದೆ ಹಾಕೊಂಡು ಸುತ್ತುತ್ತಾ ಇದ್ದಾನೆ. ಸೊ ಈಗ ಪಾಂಡೆ ಇವನ ಗರ್ಲ್ ಫ್ರೆಂಡ್ ಮತ್ತೆ ನವಲ್ ಅನ್ನೋ ಇನ್ನೊಬ್ಬ ಸ್ಟೂಡೆಂಟ್ ಗೌರಿನ ಅಂಗಡಿಯಲ್ಲಿ ಕೂತಿದ್ದಾಗ ನವಲ್ ಹೇಳ್ತಾನೆ, ಸುಮ್ನೆ ನೀವೆಲ್ಲ ಕುರಿಗಳ ತರ ಇಲ್ಲಿಗೆ ಗುಂಪಲ್ಲಿ ಬರ್ತೀರಾ, ಬಂದು ಓದೋದ್ ಬಿಟ್ಟು ಬೇರೆ ಎಲ್ಲ ಮಾಡಿ ಹೀಗೆ ಸುಮ್ನೆ ದೇಶದ ರಿಸೋರ್ಸಸ್ ನ ವೇಸ್ಟ್ ಮಾಡೋದ್ ಬಿಟ್ಟು ನಿಮ್ ಕೈಲಿ ಆಗಲ್ಲ ಅಂತ ವಾಪಸ್ ಹೋದ್ರೆ ಆಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ಬಂದು ಹೇಳ್ತಾನೆ, ನಾವೆಲ್ಲ ಕುರಿಗಳ ರೀತಿ ಟ್ರೈನಲ್ಲಿ ಬಸ್ಸಲ್ಲಿ ತುಂಬ್ಕೊಂಡ್ ಬರೋದು ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅನ್ನೋ ಛಲ ಹಿಡ್ಕೊಂಡು. ನಮ್ ಪೇರೆಂಟ್ಸ್ ಎಲ್ಲ ಶ್ರೀಮಂತರಲ್ಲ, ನಮ್ಮನ್ನ ಒಳ್ಳೆ ಸ್ಕೂಲ್ ಮತ್ತೆ ಕಾಲೇಜ್ಗಳಲ್ಲಿ ಓದ್ಸೋದಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ. ಹಗ್ಲು ರಾತ್ರಿ ಗಾಳಿ ಮಳೆ ಬಿಸಿಲು ಅಂತಾನು ಲೆಕ್ಕಿಸದೆ ಕಷ್ಟಪಟ್ಟು ದುಡಿತಾರೆ. ಅವರ ಆಸೆಯನ್ನ ಈಡೇರ್ಸೋಕೆ ನಾವು ಬರೋದು ಅಂತ ಹೇಳ್ತಾನೆ. ನೆಕ್ಸ್ಟ್ ಹೀಗೆ ಮನೋಜ್ ತುಂಬಾನೇ ಕಷ್ಟಪಟ್ಟು ಓದಿ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾನೆ. ಮನೋಜ್ಗಿಂತ ಜಾಸ್ತಿ ಖುಷಿ ಗೌರಿಗೆ ಆಗಿದೆ. ಒಳ್ಳೆ ಕೋಚಿಂಗ್ ಸೆಂಟರ್ಗೆ ಹೋಗಿ ಮೇನ್ಸ್ಗೆ ರೆಡಿಯಾಗಿ ಅದನ್ನ ಕೂಡ ಪಾಸ್ ಮಾಡು ಅಂತ ಹೇಳ್ತಾನೆ ಗೌರಿ. ಆದ್ರೆ ಪಾಂಡೆ ಫೇಲ್ ಆಗಿದ್ದಾನೆ. ಮನೋಜ್ ಅವನ ಹತ್ರ ಫೋನ್ ಇಸ್ಕೊಂಡು ತನ್ನ ತಾಯಿಗೆ ತಾನು ಪಾಸ್ ಆಗಿರೋದ್ರ ಬಗ್ಗೆ ಹೇಳ್ತಾನೆ. ನಂತರ A to Z ಅನ್ನೋ ಕೋಚಿಂಗ್ ಸೆಂಟರ್ಗೆ ಸೇರ್ಕೊಳ್ಳೋಕೆ ಬಂದಾಗ 1200 ರೂಪಾಯಿ ದುಡ್ಡು ಕಟ್ಟೋಕೆ ಹೇಳ್ತಾರೆ. ಆದ್ರೆ ಅವನ ಹತ್ರ ಇರೋದು 680 ರೂಪಾಯಿ ಮಾತ್ರ. ಮಿಕ್ಕಿದ ದುಡ್ಡನ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತೀನಿ, ನೀವೇನ್ ಕೆಲಸ ಹೇಳಿದ್ರು ನಾನು ಮಾಡ್ತೀನಿ ಎಂದಾಗ ಇದಕ್ಕೆ ಒಪ್ಕೊಂಡು ಈಗಲೇ ಮನೋಜ್ಗೆ ಈ ಕೋಚಿಂಗ್ ಸೆಂಟರ್ ಅಲ್ಲಿ ಓದಿ IAS IPS ಆಫೀಸರ್ ಆಗಿರೋರ ಫೋಟೋನ ಗೋಡೆಗೆ ನೇತಾಕೋ ಕೆಲಸ ಹೇಳ್ತಾರೆ. ಹಿಂದೆನೆ ಶ್ರದ್ಧಾ ಅನ್ನೋ ಸ್ಟೂಡೆಂಟ್ ತನ್ನ ತಂದೆಯ ಜೊತೆ ಬಂದಾಗ ಮನೋಜ್ ದೀಪ್ ಮೋಹನ್ ನ ಫೋಟೋ ಇಟ್ಕೊಂಡು ಬಂದು ಹೇಳ್ತಾನೆ, ದೀಪ್ ಮೋಹನ್ ಅವರು ಇಲ್ಲಿ ಓದೇ ಇಲ್ಲ, ಅವರು ಸೆಲ್ಫ್ ಸ್ಟಡಿ ಮಾಡಿ ಪಾಸ್ ಆಗಿರೋದು ಅಂತ. ಅದಕ್ಕೆ ಅಡ್ಮಿಷನ್ ಮಾಡಿಸ್ಕೊಂತಿದ್ದ ಮಹಿಳೆ ಇವನ ಹತ್ರ ಬಂದು ಇದನ್ನ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತಾರೆ. ದೀಪ್ ಮೋಹನ್ಗೆ 1.5 ಲಕ್ಷ ಕೊಟ್ಟಿದೀವಿ ಫೋಟೋ ಹಾಕೋಕೆ, ನಿನ್ಗೆ ಯಾಕಿದೆಲ್ಲ ಅಂತ ಬೈದ್ ಹೋಗ್ತಾಳೆ. ಇವರು ಮಾತಾಡೋದು ಕೇಳಿ ಶ್ರದ್ಧಾ ಏನ್ ನಡೀತಿದೆ ಅಂತ ವಿಷಯ ತಿಳ್ಕೊಂಡು ಇವರು ಟೋಪಿ ಆಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಶ್ರದ್ಧಾ ಈ ಕೋಚಿಂಗ್ ಸೆಂಟರ್ಗೆ ಜಾಯ್ನ್ ಆಗೋದಿಲ್ಲ. ಮನೋಜ್ ಕೂಡ ತನ್ನ ದುಡ್ಡನ್ನ ವಾಪಸ್ ಇಸ್ಕೊಂತಾನೆ. ಶ್ರದ್ಧಾ ಕೇಳ್ತಾಳೆ, ನೀವು ಕೂಡ PCS ಎಕ್ಸಾಮ್ಗೆ ಅಂತ ಬಂದಿದ್ದೀರಾ ಅಂತ. ಅದಕ್ಕೆ ಇಲ್ಲ, ನಾನು UPSC ಪ್ರಿಲಿಮ್ಸ್ ನ ಪಾಸ್ ಮಾಡಿ ಈಗ ಮೇನ್ಸ್ ಬರಿಬೇಕು ಅಂತ ಹೇಳ್ತಾನೆ. ಇವನು ಸೆಲ್ಫ್ ಸ್ಟಡಿ ಮಾಡಿ ಪ್ರಿಲಿಮ್ಸ್ ಪಾಸ್ ಮಾಡಿದ್ದಾನೆ ಅಂತ ಗೊತ್ತಾಗಿ ಏನ್ ಹೆಸರು ನಿಮ್ದು ಅಂತ ಕೇಳ್ತಾಳೆ. ಮನೋಜ್ ಅಂತ ಹೇಳಿ ನಿಮ್ಮ ಹೆಸರೇನು ಅಂತ ಕೇಳೋ ಅಷ್ಟೊತ್ತಿಗೆ ಇವಳ ತಂದೆಯವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಮನೋಜ್ನ ಮೊದಲನೇ ಬಾರಿ ಒಬ್ಬ ಹುಡುಗಿ ಮಾತಾಡ್ಸಿದ್ರಿಂದ ಫುಲ್ ಖುಷಿ ಆಗಿದ್ದಾನೆ. ಸ್ವಲ್ಪ ದಿನ ಆದ್ಮೇಲೆ ಶ್ರದ್ಧಾನೆ ಲೈಬ್ರರಿಗೆ ಬಂದಾಗ ಮತ್ತೆ ಮನೋಜ್ನ ಮೀಟ್ ಮಾಡ್ತಾಳೆ. ಮನೋಜ್ ಇಲ್ಲಿ ಬುಕ್ಸ್ ಅನ್ನ ಎತ್ತಿಡ್ತಿರ್ಬೇಕಾದ್ರೆ ಈಗ ಇವನ ಕೈಯಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟ ಬುಕ್ ಇರೋದನ್ನ ನೋಡಿ ಇವನು ಇಂಜಿನಿಯರ್ ಅಂತ ಅನ್ಕೊಂತಾಳೆ. ನಾನು ಇಂಜಿನಿಯರ್ ಅಲ್ಲ ಅಂತ ಹೇಳೋಕೆ ಮನೋಜ್ಗೆ ಅವಕಾಶನೇ ಸಿಗಲ್ಲ. ಲೈಬ್ರರಿ ಓನರ್ ಮಾತಾಡೋದ್ ಬಿಟ್ಟು ಕೆಲಸ ಮಾಡು ಅಂತ ಬೈತಾ ಇದ್ದಾರೆ. ನಂತರ ಇವನು ಕೂಡ ಶ್ರದ್ಧಾ ಹೋಗ್ತಿರೋ ಕೋಚಿಂಗ್ ಸೆಂಟರ್ಗೆ ಸೇರ್ಕೊಂತಾನೆ. ಈ ಕೋಚಿಂಗ್ ಸೆಂಟರ್ ಯಾರ್ದು ಅಂದ್ರೆ ವಿಕಾಸ್ ದಿವ್ಯ ಕೀರ್ತಿ ಅವ್ರದ್ದು. ಸ್ನೇಹಿತರೆ, ಇವರ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ ಇವರು ಬರ್ತಿದ್ದಂಗೆ ಹೇಳ್ತಾರೆ, ನಾನು ನೀವು ಬರ್ದಿರೋ ಎಸ್ಸೆ ಅನ್ನ ಓದ್ದೆ. ಟಾಪಿಕ್ ಇದ್ದಿದ್ದು ಟೆರರಿಸಮ್ ಇನ್ ಇಂಡಿಯಾ. ಎಲ್ಲರಿಗಿಂತ ಅದ್ಭುತವಾಗಿ ಒಬ್ಬ ಸ್ಟೂಡೆಂಟ್ ತುಂಬಾನೇ ಚೆನ್ನಾಗಿ ಬರ್ತಿದ್ದಾನೆ. ಆ ಸ್ಟೂಡೆಂಟ್ ಬೇರೆ ಯಾರು ಅಲ್ಲ, ಮನೋಜ್ ಅಂತ ಹೇಳಿ ಅವನನ್ನ ಕರೆದು 2 ಚಾಕ್ಲೇಟ್ ಕೊಡ್ತಾರೆ. ಮನೋಜ್ಗೆ ಚಾಕ್ಲೇಟ್ ಮೇಲೆ ಏನೋ ಆಸೆ ಇಲ್ಲ, ಇದನ್ನ ಶ್ರದ್ಧಾಗೆ ಕೊಡ್ತಾನೆ. ನೆಕ್ಸ್ಟಿನಲ್ಲಿ ಈಗಾಗಲೇ ದೀಪಾವಳಿ ಹಬ್ಬ ಶುರು ಆಗಿದೆ. ಮನೋಜ್ ಮತ್ತೆ ಶ್ರದ್ಧಾ ಹೊರಗಡೆ ಓಡಾಡ್ತಿದ್ದಾಗ ಇವನು ಅಬ್ದುಲ್ ಕಲಾಂ ಅವರ ಒಂದು ಬುಕ್ ನೋಡ್ತಾನೆ. ಆದ್ರೆ ರೇಟ್ ಜಾಸ್ತಿ ಇರೋದ್ರಿಂದ ತಗೊಳಕ್ಕಾಗಲ್ಲ. ಇದನ್ನ ಗಮನಿಸಿದ ಶ್ರದ್ಧಾ ತಾನೇ ದುಡ್ಡು ಕೊಟ್ಟು ಆ ಬುಕ್ ಅನ್ನ ಮನೋಜ್ಗೆ ತಂದು ಕೊಡ್ತಾಳೆ. ಮತ್ತೆ ಹೇಳ್ತಾಳೆ, ನಾನು ಮೆಡಿಕಲ್ ಓದಿ ಹಾಸ್ಪಿಟಲ್ ನಲ್ಲಿ ಇಂಟರ್ನ್ಶಿಪ್ ಮಾಡ್ಬೇಕಾದ್ರೆ 18 ವರ್ಷದ ಹುಡುಗಿನ ಅಡ್ಮಿಟ್ ಮಾಡಿದ್ರು. ದೇಹ ಪೂರ್ತಿ ಸುಟ್ಟೋಗಿತ್ತು. ಕಾರಣ ಏನಂದ್ರೆ ವರದಕ್ಷಿಣೆ ಕಿತ್ತಾಟದಲ್ಲಿ ಈ ತರ ಆಗಿದ್ದು. ಆದ್ರೆ FIR ಅಲ್ಲಿ ಕಾಸ್ ಆಫ್ ಡೆತ್ ಆಕ್ಸಿಡೆಂಟಲ್ ಅಂತ ಬರ್ದಿದ್ರು. ನಾನೇನು ಮಾಡಕ್ಕಾಗ್ಲಿಲ್ಲ, ಯಾಕಂದ್ರೆ ನನ್ನ ಹತ್ರ ಪವರ್ ಇರ್ಲಿಲ್ಲ. ಅದಕ್ಕೆ ನಾನು ಡೆಪ್ಯೂಟಿ ಕಲೆಕ್ಟರ್ ಆಗ್ಬೇಕು, ಅವಾಗ ಈ ರೀತಿ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತ ಹೇಳಿ ಇಲ್ಲಿಗೆ ಓದೋದಕ್ಕೆ ಬಂದೆ ಅಂತ ಹೇಳ್ತಾಳೆ ಶ್ರದ್ಧಾ. ಮುಂದಿನ ದಿನ ಮತ್ತೆ ಕೋಚಿಂಗ್ ಕ್ಲಾಸ್ಗೆ ಬಂದಾಗ ರಾಕೆಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳಿದಾಗ ಮನೋಜ್ಗೆ ಆನ್ಸರ್ ಮಾಡೋದಕ್ಕೆ ಹೇಳ್ತಾಳೆ ಶ್ರದ್ಧಾ. ಯಾಕಂದ್ರೆ ಅವನು ಏರೋನಾಟಿಕಲ್ ಇಂಜಿನಿಯರಿಂಗ್ ಓದಿದ್ದಾನೆ ಅಂತ ಅವಳು ಅನ್ಕೊಂಡಿದ್ದಾಳೆ. ಇವಳು ಎದ್ದು ಸರ್ಗೆ ಹೇಳ್ತಾಳೆ, ಮನೋಜ್ಗೆ ಆನ್ಸರ್ ಗೊತ್ತು, ಹೇಳೋಕೆ ಸಂಕೋಚ ಪಡ್ಕೊಂತಾ ಇದ್ದಾನೆ ಅಂತ. ಆದ್ರೆ ಮನೋಜ್ ನನಗೆ ಆನ್ಸರ್ ಗೊತ್ತಿಲ್ಲ, ನಮ್ಮ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನಾನು ಇಂಜಿನಿಯರಿಂಗ್ ಓದೇ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಶ್ರದ್ಧಾಗೂ ಕೂಡ ನಾನು ಇದರ ಬಗ್ಗೆ ನಿನ್ಗೆ ಹೇಳೋಣ ಅಂತ ಅನ್ಕೊಂಡೆ, ಆದ್ರೆ ಧೈರ್ಯ ಸಾಲಿಲ್ಲ. ಸಾರಿ ಕೇಳಿದ್ರು ಶ್ರದ್ಧಾ ಇವನ ಹತ್ರ ಮಾತಾಡ್ತಿಲ್ಲ. ನನಗೆ ಸುಳ್ಳು ಹೇಳ್ಕೊಂಡೇ ಬಂದಿದ್ದಾನೆ, ಇವನನ್ನ ತುಂಬಾನೇ ನಂಬಿದ್ನಲ್ಲ ಅಂತ ಅಳೋಕೆ ಶುರು ಮಾಡ್ತಾಳೆ.
ಇದಾದ್ಮೇಲೆ ಮತ್ತೆ ಇವನು ಶ್ರದ್ಧಾನ ಮೀಟ್ ಮಾಡಲ್ಲ. ಒಂದಿನ ಲೈಬ್ರರಿಯಲ್ಲಿ ಇದ್ದ ಹಳೆ ಬುಕ್ ಅನ್ನ ಮಾರಿ ದುಡ್ಡನ್ನ ತಂದು ಕೊಟ್ಟಾಗ ಓನರ್ ಹೇಳ್ತಾರೆ, ಕಳೆದ ಬಾರಿ ಜಾಸ್ತಿ ದುಡ್ಡಿತ್ತು, ಈಗ ನೀನೇ ಸ್ವಲ್ಪ ದುಡ್ಡನ್ನ ಕತ್ಕೊಂಡಿದ್ಯಾ, ನಿನ್ನಂತವನು IPS ಆದ್ರೆ ಜನರನ್ನ ಲೂಟಿ ಮಾಡ್ಬಿಡ್ತೀರಾ, ಇಂತ ಕಳ್ಳರ ಮಕ್ಕಳು ಎಲ್ಲಿಂದ ಬರ್ತಾರೋ ಅಂತ ಓನರ್ ಬೈಬೇಕಾದ್ರೆ ಮನೋಜ್ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀಯ ಅಂತ ಚಪ್ಲಿ ತಗೊಂಡು ಹೊಡೆಯೋಕ್ ಹೋಗ್ತಾನೆ. ಆದ್ರೆ ಹೊಡೆಯೋದಿಲ್ಲ, ನಾನು ಯಾವ್ದೇ ತಪ್ಪನ್ನ ಮಾಡಿಲ್ಲ, ಎಷ್ಟು ದುಡ್ಡಿದ್ಯೋ ಅಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿ ತಕ್ಷಣ ಇಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಂತಾನೆ. ಎಲ್ಲಿ ಅಂದ್ರೆ ಫ್ಲೋರ್ ಮಿಲ್ ಅಲ್ಲಿ. ಪಾಂಡೇವ್ನನ್ನ ಭೇಟಿ ಮಾಡಿ, ಇಂಥ ಜಾಗದಲ್ಲಿ ಹೇಗೆ ಓದ್ತ್ಯಾ, ಇಷ್ಟೊಂದು ಸೌಂಡ್ ಇದೆ, ಕತ್ಲೆ ಎಲ್ಲ ಇದೆ, ಸುಮ್ನೆ ನಮ್ಮನೆಗೆ ಬಾ, ಅಲ್ಲೇ ಓದ್ಕೊಳ್ಳೋಂತೆ, ಮತ್ತೆ ಫೇಲ್ ಆದ್ರೆ ಶ್ರದ್ಧುಂಗೆ ನಿನ್ ಮುಖ ಹೇಗ್ ತೋರಿಸ್ತೀಯಾ ಅಂತ ಹೇಳ್ತಾನೆ. ಆದ್ರೆ ಏನೇ ಮಾಡಿದ್ರು ಇಲ್ಲಿಂದ ಇವನು ಬರಲ್ಲ. ಮೇನ್ಸ್ ಕ್ಲಿಯರ್ ಮಾಡಿ ಆದ್ಮೇಲೆ ನಾನು ಶ್ರದ್ಧಾಗೆ ಸಾರಿ ಕೇಳ್ತೀನಿ ಅಂತ ಹೇಳ್ತಾನೆ. ಕೊನೆಗೂ ಮೇನ್ಸ್ ಎಕ್ಸಾಮ್ ದಿನ ಬರುತ್ತೆ. ಎಲ್ಲರಿಗಿಂತ ಚೆನ್ನಾಗಿ ಮನೋಜ್ ಬರ್ದು ಹೊರಗೆ ಖುಷಿಯಾಗಿ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾನೆ. ಪಾಸ್ ಆಗೇ ಆಗ್ತೀನಿ ಅಂತ ಇವನು ನವಲ್ಗೆ ಹೇಳ್ತಾನೆ, ನಾನು ಕೋಚಿಂಗ್ ಕ್ಲಾಸ್ ಅಲ್ಲಿ ಟೆರರಿಸಮ್ ಇನ್ ಇಂಡಿಯಾ ಅಂತ ಎಸ್ಸೆ ಬರ್ದಿದ್ದೆ, ಸೇಮ್ ಅದೇ ಇಲ್ಲೂ ಕೂಡ ಬಂದಿದೆ, ನಾನಂತೂ ಸಖತ್ತಾಗಿ ಬರ್ದಿದ್ದೀನಿ ಅಂತ ಹೇಳ್ತಾನೆ. ಏನೋ ಟೆರರಿಸಮ್, ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲೋ ಕ್ವಶನ್ ಇರ್ಲಿಲ್ವಲ್ಲ ಅಂತ ನವಲ್ ಕೇಳಿದಾಗ ಆ ಕ್ವಶನ್ ಯಾವುದು ಅಂತ ತೋರಿಸ್ತಾನೆ. ನವಲ್ ಹೇಳ್ತಾನೆ, ಅದು ಟೆರರಿಸಮ್ ಇನ್ ಇಂಡಿಯಾ ಅಲ್ಲ, ಟೂರಿಸಂ ಇನ್ ಇಂಡಿಯಾ ಅಂತ. ಇದರಿಂದ ಈ ಬಾರಿನೂ ಫೇಲ್ ಆಗ್ತೀನಿ ಅಂತ ಗೊತ್ತಾಗಿ ಮನೋಜ್ಗೆ ಆಘಾತ ಆಗುತ್ತೆ. ಸ್ವಲ್ಪ ದಿನಗಳಾದ್ಮೇಲೆ ಮನೋಜ್ ಮುಸೌರಿಗೆ ಬರ್ತಾನೆ, ಶ್ರದ್ಧಾಳ ಮನೆಗೆ. ಆದ್ರೆ ಬಂದ್ಮೇಲೆ ಗೊತ್ತಾಗುತ್ತೆ ಅವಳು ಯಾವ್ದೋ ಮದುವೆಗೆ ಹೋಗಿದ್ದಾಳೆ ಅಂತ. ಮನೆ ಕೆಲ್ಸದವರು ಶ್ರದ್ಧಾಗೆ ಫೋನ್ ಮಾಡಿ ಮನೋಜ್ಗೆ ಕೊಟ್ಟಾಗ ಇವನು ಅವಳಿಗೆ ಸಾರಿ ಕೇಳಿ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ತಾನೆ. ಶ್ರದ್ಧಾಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ನೀನು ವಾಪಸ್ ಡೆಲ್ಲಿಗೆ ಹೋಗು ಅಂತ ಹೇಳ್ತಾಳೆ. ಮನೋಜ್ ಬೇಜಾರಲ್ಲಿ ಡೆಲ್ಲಿಗೂ ಹೋಗ್ದಲೆ ಬಿಲ್ಗಾವ್ ಅಲ್ಲಿ ತನ್ನ ಮನೆಗೆ ವಾಪಸ್ ಬಂದಾಗ ಇವನ್ನ ನೋಡಿ ಎಲ್ಲರಿಗೂ ಖುಷಿ ಆಗುತ್ತೆ. ಆದ್ರೆ ದುಃಖ ಪಡುವಂತ ವಿಷಯ ಏನಂದ್ರೆ ಮನೋಜ್ ಅವರ ಅಜ್ಜಿ ಸಾವನ್ನಪ್ಪಿದ್ದಾರೆ. ಈ ವಿಷಯ ಮನೋಜ್ಗೆ ಮತ್ತೆ ಅವ್ರ ಅಪ್ಪಂಗೆ ಹೇಳಿಲ್ಲ. ಯಾಕಂದ್ರೆ ಅವ್ರು ಏನಕ್ಕೆ ಹೋಗಿದ್ರೋ ಆ ಕೆಲಸ ಮಾಡ್ಕೊಂಡು ಬರ್ಲಿ, ಅವರಿಗೆ ತೊಂದರೆ ಕೊಡೋದು ಬೇಡ ಅಂತ ಅಜ್ಜಿನೇ ಸಾಯೋಕ್ಕೂ ಮುಂಚೆ ಹೇಳಿರ್ತಾರೆ. ಮನೋಜ್ ಅವ್ರ ಅಮ್ಮ ಹೇಳ್ತಾರೆ, ನೀನೇನ್ ತಲೆ ಕೆಡ್ಸ್ಕೋಬೇಡ, ನಾವು ತುಂಬಾನೇ ಖುಷಿಯಾಗಿದ್ದೀವಿ. ನಿಮ್ಮ ಅಣ್ಣ ಕಮಲೇಶ್ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದಾನೆ, ನಿನ್ ತಂಗಿ ಮನೆ ಕೆಲಸ ನೋಡ್ಕೊಂತಾಳೆ, ನಾನು ದನಕರುಗಳನ್ನ ಮೇಯಿಸೋಕೆ ಹೋಗ್ತಿದ್ದೀನಿ, ಸಮಸ್ಯೆ ಏನೂ ಇಲ್ಲ ಅಂತ ಸುಳ್ಳು ಹೇಳ್ತಿರೋದು ಮನೋಜ್ಗೆ ಗೊತ್ತಾಗಿ ಸಖತ್ ಬೇಜಾರಾಗುತ್ತೆ. ಅದಕ್ಕೆ ಮನೋಜ್ ತನ್ನ ತಾಯಿಗೆ ಧೈರ್ಯ ತುಂಬಿ ನಾನು ವಾಪಸ್ IPS ಆಗ್ಬಿಟ್ಟೆ ಬರ್ತೀನಿ ಅಂತ ಡೆಲ್ಲಿಗೆ ಬಂದು ಹಗ್ಲು ರಾತ್ರಿ ಅಂತ ನೋಡ್ದಲೆ ದುಡಿಯೋಕೆ ಶುರು ಮಾಡ್ತಾನೆ. ತನ್ನ ಮನೆಗೆ ಸ್ವಲ್ಪ ದುಡ್ಡನ್ನ ಕಳ್ಸೋಣ ಅಂತ. ದಿನಕ್ಕೆ 15 ಗಂಟೆ ಕೆಲಸ ಮಾಡೋದು, 6 ಗಂಟೆ ಓದೋದು, ಕೇವಲ 3 ಗಂಟೆ ಮಾತ್ರ ಮಲಗ್ತಾ ಇರ್ತಾನೆ. ಹೀಗೆ ನಡೀತಿರ್ಬೇಕಾದ್ರೆ ಒಂದಿನ ಮನೋಜ್ ಅವ್ರ ಅಪ್ಪ ಇವನನ್ನ ಮೀಟ್ ಮಾಡೋಕೆ ಬಂದು ಹೇಳ್ತಾರೆ, ನೀನು ಎಂತ ಜಾಗದಲ್ಲಿ ಕೆಲಸ ಮಾಡ್ತಿದ್ಯಾ, ಈಗ್ಲೇ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈ ನರಕದಿಂದ ಹೋಗೋಣ ಬಾ ಅಂತ ಹೇಳ್ತಾರೆ. ಮತ್ತೆ ನಾನು ದೊಡ್ಡದಾಗಿ ಅನ್ಯಾಯದ ವಿರುದ್ಧ ಹೋರಾಡ್ತೀನಿ ಅಂತ ಹೋಗಿ ಸೋತೆ, ನ್ಯಾಯಕ್ಕೆ ಈ ಪ್ರಪಂಚದಲ್ಲಿ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಈಗ ಗೊತ್ತಾಗಿದೆ. ನಾನು ವಾಪಸ್ ಹಳ್ಳಿಗೆ ಹೋಗಿ ಸೀನಿಯರ್ ಆಫೀಸರ್ನ ಕಾಲಿಗಾದ್ರೂ ಬಿದ್ದು ಕೆಲ್ಸಕ್ಕೆ ಸೇರ್ಕೊಂತೀನಿ, ಬಾ ಹೋಗೋಣ ಅಂದಾಗ ಇಲ್ಲ ನಾನು ಬರಲ್ಲ, ನೀವೇ ಹೇಳ್ಕೊಟ್ಟಿದ್ದೀರಾ ಯಾವತ್ತೂ ಸೋಲೊಪ್ಕೋಬಾರ್ದು ಅಂತ. ನಾನು ಹೇಗಾದರೂ ಮಾಡಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ IPS ಆಗೇ ಆಗ್ತೀನಿ ಅಂತ ಹೇಳ್ತಾನೆ. ನಂತರ ಮನೋಜ್ ಕೋಚಿಂಗ್ ಕ್ಲಾಸ್ಗೆ ಬಂದಿದ್ದಾಗ ಶ್ರದ್ಧಾ ಕ್ಲಾಸ್ ಆದ್ಮೇಲೆ ಮನೋಜ್ನ ಮೀಟ್ ಮಾಡಿ, ನಾನು ಅವತ್ತು ನಿನ್ ಜೊತೆ ರೂಡ್ ಆಗಿ ಮಾತಾಡಬಾರ್ದಿತ್ತು, ಸಡನ್ ಆಗಿ ನೀನು ಹೇಳಿದ್ರಿಂದ ನನಗೆ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅಂದಾಗ, ನೀನು ರೂಡ್ ಆಗಿದ್ದು ಒಳ್ಳೇದೇ ಆಯ್ತು, ನನಗೆ ಲವ್ ಮಾಡೋದಕ್ಕೆ ಟೈಮ್ ಎಲ್ಲಿದೆ ಹೇಳು, ನನ್ನ ಹೆಗಲ ಮೇಲೆ ತುಂಬಾನೇ ಜವಾಬ್ದಾರಿ ಇದೆ ಅಂತ ಹೇಳಿ ಇವಳ ಜೊತೆ ಮಾತಾಡೋದು ಇಲ್ಲ ಇಲ್ಲಿಂದ ಹೊರಡ್ತಾನೆ. ಬಹಳ ಕಷ್ಟಪಟ್ಟು ಓದಿ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ರು, ರಿಸಲ್ಟ್ ಚೆಕ್ ಮಾಡೋಕು ಇವನ್ಗೆ ಟೈಮ್ ಇಲ್ಲ, ಕೆಲಸ ಮಾಡ್ತಾ ಇದ್ದಾನೆ. ಶ್ರದ್ಧಾನೆ ರಿಸಲ್ಟ್ ನೋಡಿ ನೀನು ಪಾಸ್ ಆಗಿದ್ಯಾ ಅಂತ ಹೇಳೋಕೋಸ್ಕರ ಫ್ಲೋರ್ ಮಿಲ್ಗೆ ಬರ್ತಾಳೆ. ಇಲ್ಲಿ ಇವನ ಅವಸ್ಥೆ ನೋಡಿ ಬೇಜಾರಾಗಿ, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ನೀನು ಬೇರೆ ಕಡೆ ಬಂದು ಓದ್ಕೋ, ಇಲ್ಲಿ ಬೇಡ ಅಂತ ಎಷ್ಟೇ ಹೇಳಿದ್ರು ಕೇಳಲ್ಲ, ನನ್ನ ಫ್ಯಾಮಿಲಿಗೆ ಸಪೋರ್ಟ್ ಮಾಡೋಕೋಸ್ಕರ ನಾನು ಕೆಲಸ ಮಾಡ್ಲೇಬೇಕು ಅಂತ ಹೇಳ್ತಾನೆ. ಆದ್ರೆ ಈ ಜಾಗದಲ್ಲಿ ಸರಿಯಾಗಿ ಓದ್ಕೊಳ್ಳೋಕಾಗ್ದಲೆ ಮೇನ್ಸ್ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾನೆ. ಆದ್ರೂ ಶ್ರದ್ಧಾ ಇವನ ಕೈ ಬಿಡಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಟೀ ಸ್ಟಾಲ್ ಮುಂದೆ ಕುತ್ಕೊಂಡು ಇವನಿಗೆ ಸಮಾಧಾನ ಮಾಡ್ಬೇಕಾದ್ರೆ ನವಲ್ ಜೊತೆ ಪಾಂಡೆ ಕುಡ್ಕೊಂಡ್ ಬಂದು ಹೇಳ್ತಾನೆ, ಶ್ರದ್ಧಾ ಇದ್ದಿದ್ಕೆ ಡಿಸ್ಟ್ರಾಕ್ಟ್ ಆಗಿ ನೀನು ಮೇನ್ಸ್ ಕ್ಲಿಯರ್ ಮಾಡಿಲ್ಲ, ನಾನು ಹೇಳ್ತೀನಿ ಕೇಳು, ಹುಡುಗಿರೆಲ್ಲ ಒಂದೇ ತರ, ನಾನು 3rd ಅಟೆಂಪ್ಟ್ ಅಲ್ಲಿ ಫೇಲ್ ಆದೆ ಅಂತ ನನ್ನ ಹುಡುಗಿ ನನ್ನ ಬಿಟ್ಟೋದ್ಲು, ನಿಂದು ಕೂಡ ಅದೇ ಗತಿ ಆಗೋದು. ಇನ್ನೊಂದು 10 ವರ್ಷ ಆದ್ಮೇಲೆ ನೀನು ಸಿಕ್ಕಿದಾಗ ಶ್ರದ್ಧಾ ಕೇಳ್ತಾಳೆ, ನೀನ್ ಏನ್ ಕೆಲಸ ಮಾಡ್ಕೊಂಡಿದ್ಯಾ ಅಂತ. ಆಗ ನೀನು ಫ್ಲೋರ್ ಮಿಲ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಥವಾ ಜುಗಾಡ್ ಓಡಿಸ್ತಿದ್ದೀನಿ ಅಂತ ಅಂದ್ರೆ ಇವಳು ನಿನ್ ಜೊತೆ ಇರ್ತಾಳೆ ಅಂತ ಅನ್ಕೊಂಡಿದ್ಯಾ, ಮುಲಾಜೆ ಇಲ್ದಂಗೆ ಬಿಟ್ಟು ಹೋಗ್ತಿರ್ತಾಳೆ ಅಂದಾಗ ಶ್ರದ್ಧಾ ಬೇಜಾರು ಮಾಡ್ಕೊಂಡು ಎದ್ದೋಗ್ತಾಳೆ. ಈಗ ಇವಳನ್ನ ಸಮಾಧಾನ ಮಾಡೋಕೆ ಮನೋಜ್ ಬಂದಾಗ, ನೀನು ಅವತ್ತು ನನಗೆ ಫೋನ್ ಮಾಡಿ ಹೇಳ್ದೆ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ, ಈಗ ಹೇಳ್ತಿದ್ದೀನಿ ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ, ಈಗ ಹೋಗು ಜಗತ್ತನ್ನೇ ಬದಲಾಯಿಸು ಅಂತ ಹೇಳಿದಾಗ ಇಲ್ಲಿಂದ ಸೀದಾ ದೀಪ್ ಮೋಹನ್ನ ಮನೆಗೆ ಬರ್ತಾನೆ.
ಇವನಾಗ್ಲೇ IAS ಆಫೀಸರ್ ಆಗಿರೋದ್ರಿಂದ ನಾನು ಮೇನ್ಸ್ ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ದೀಪ್ ಮೋಹನ್ಗೆ ಕೇಳ್ತಾನೆ. ಅದಕ್ಕೆ ದೀಪ್ ಮೋಹನ್ ಪ್ರಿಲಿಮ್ಸ್ ಪಾಸ್ ಮಾಡೋದು ಈಸಿ, ಆದ್ರೆ ಮೇನ್ಸ್ ಅಲ್ಲಿ ಎಸ್ಸೆ ಬರೀಬೇಕು, 20 ಕ್ವಶನ್ಸ್ ಆನ್ಸರ್ ಮಾಡಬೇಕು ಅಂದ್ರೆ 8 ನಿಮಿಷ 20 ಸೆಕೆಂಡ್ ಟೈಮ್ ಇರುತ್ತೆ. ಒಂದು ಕ್ವಶನ್ಗೆ ಆನ್ಸರ್ ಮಾಡೋಕೆ ಕಡಿಮೆ ಅಂದ್ರೂ 200 ವರ್ಡ್ಸ್ ನ ಬರೀಬೇಕು. ಮೊದಲು ನೀನು 8 ನಿಮಿಷ 20 ಸೆಕೆಂಡ್ ಅಲ್ಲಿ 200 ವರ್ಡ್ಸ್ ಬರ್ತೋರ್ಸು ಅಂದಾಗ ಯಾವ ಟಾಪಿಕ್ ಮೇಲೆ ಬರೀಬೇಕು ಅಂತ ಕೇಳ್ತಾನೆ ಮನೋಜ್. ಅದಕ್ಕೆ ನಿನ್ ಬಗ್ಗೆನೆ ಬರೀ ಸಾಕು ಅಂತ ಹೇಳ್ತಾನೆ. ಇದನ್ ಇಷ್ಟು ಈಸಿ ಆರಾಮಾಗಿ ಬರಿಬಹುದು ಅಂತ ಶುರು ಮಾಡಿದಾಗ ಇವನ್ಗೆ ಏನ್ ಬರಿಬೇಕು ಅಂತ ತಲೆನೇ ಓಡ್ತಿಲ್ಲ. ಟೈಮ್ ಆದ್ಮೇಲೆ ದೀಪ್ ಮೋಹನ್ ಬಂದು ಹೇಳ್ತಾನೆ, 200 ವರ್ಡ್ಸ್ ಬರೆಯೋ ಜಾಗದಲ್ಲಿ ಕೇವಲ 80 ರಿಂದ 90 ವರ್ಡ್ಸ್ ಬರ್ದಿದ್ಯಾ, ಅದು ನಿನ್ ಬಗ್ಗೆನೆ ಬರಿ ಅಂತ ಹೇಳಿದ್ದು. ಅಷ್ಟು ಈಸಿ ಟಾಪಿಕ್ ಏನೆ ಇಷ್ಟು ಕಡಿಮೆ ವರ್ಡ್ಸ್ ಬರ್ದಿದ್ಯಾ ಅಂದ್ರೆ ನೀನು ಬೇಜಾರ್ ಮಾಡ್ಕೋಬೇಡ, ನಿನ್ ಕೈಯಲ್ಲಿ ಇದೆಲ್ಲ ಆಗಲ್ಲ ಅಂತ ಹೇಳ್ತಾನೆ. ಮನೋಜ್ ವಾಪಸ್ ಟೀ ಸ್ಟಾಲ್ ಹತ್ರ ಬಂದಾಗ ಗೌರಿ ಹೇಳ್ತಾನೆ, ಆ ದೀಪ್ ಮೋಹನ್ಗೆ AC ರೂಮ್ ಇಂದ ಹೊರಗೆ ಬಂದು ನಿಂತರ ಕೆಲಸ ಮಾಡ್ಕೊಂಡು ಓದೋಕೆ ಹೇಳು, ಅವಾಗ ಬಂಡವಾಳ ಗೊತ್ತಾಗುತ್ತೆ. ನೀನ್ ಫಸ್ಟ್ ಈಗ ಎಲ್ಲಾ ಕೆಲಸ ಮಾಡೋದ್ ಬಿಟ್ಟು ನನ್ ರೂಮ್ ಖಾಲಿ ಮಾಡಿಸ್ಕೊಡ್ತೀನಿ, ಅಲ್ಲಿಗೆ ಹೋಗಿ ಓದೋದ್ ಬಿಟ್ಟು ಬೇರೆ ಏನು ಮಾಡ್ಬೇಡ. 3 ಹೊತ್ತು ತಿನ್ನೋಕೆ ಕುಡಿಯೋಕೆ ಎಲ್ಲಾ ವ್ಯವಸ್ಥೆ ನಾನ್ ಮಾಡ್ತೀನಿ, ನಿಮ್ ಮನೆಗೆ ದುಡ್ಡನ್ನ ಕೂಡ ಕಳಿಸ್ತೀನಿ, ಆಮೇಲೆ ಬೇಕಿದ್ರೆ IPS ಆಗಿ ನಾನ್ ಕೊಟ್ಟಿರೋ ದುಡ್ಗಿಂತ ಡಬಲ್ ದುಡ್ಡನ್ನ ಕೊಡೋಂತೆ ಬೇಕಾದ್ರೆ ಅಂತ ಹೇಳ್ತಾನೆ. ಸೊ ಮನೋಜ್ ಕಷ್ಟಪಟ್ಟು ಓದೋಕೆ ಶುರು ಮಾಡ್ತಾನೆ. ಶ್ರದ್ಧಾ ಇವನಿಗೆ ಸ್ಟಾಪ್ ವಾಚ್ ಕೊಟ್ಟು ದಿನಕ್ಕೆ 16 ಗಂಟೆ ಓದೋಕೆ ಹೇಳಿ ನೋಟ್ಸ್ ಮತ್ತೆ ಕ್ವಶನ್ ಪೇಪರ್ಸ್ ಎಲ್ಲ ತಂದು ಕೊಟ್ಟು ಸಹಾಯ ಮಾಡ್ತಾಳೆ. ನಂತರ ತನ್ನ ಮೇನ್ಸ್ ಎಕ್ಸಾಮ್ ಬರೆಯೋಕೆ ಮುಸೋರಿಗೆ ಹೋಗ್ತಾಳೆ. ಈ ಬಾರಿ ಶ್ರದ್ಧಾ ಮೇನ್ಸ್ ಪಾಸ್ ಮಾಡಿ ಇಂಟರ್ವ್ಯೂ ಕೂಡ ಕ್ಲಿಯರ್ ಮಾಡಿ ಡೆಪ್ಯೂಟಿ ಕಲೆಕ್ಟರ್ ಆಗ್ತಾಳೆ. ಈ ವಿಷಯ ಕೇಳಿ ಮನೋಜ್ ಮಾತ್ರ ಅಲ್ಲ, ಗೌರಿ, ತುತುಲ್ ಎಲ್ಲರಿಗೂ ಖುಷಿ ಆಯ್ತು. ಈಗ ಬಾರಿ ಮನೋಜ್ದು ಮೇನ್ಸ್ ಎಕ್ಸಾಮ್ ಈ ಸಲ ತುಂಬಾನೇ ಚೆನ್ನಾಗಿ ಬರ್ದು ಇವನು ಕೂಡ ಮೇನ್ಸ್ ನ ಕ್ಲಿಯರ್ ಮಾಡ್ತಾನೆ. ಆದ್ರೆ ಪಾಂಡೆ ತನ್ನ ಲಾಸ್ಟ್ ಅಟೆಂಪ್ಟ್ ಅಲ್ಲೂ ಫೇಲ್. ತನ್ನ ತಂದೆಗೆ ಫೋನ್ ಮಾಡಿ ಈ ವಿಷಯವನ್ನ ಹೇಳಿ ಬೈಸ್ಕೊಂತಿದ್ದಾಗ ಮನೋಜ್ ಬಂದು ಫೋನ್ ಕೊಡು, ಶ್ರದ್ಧಂಗೆ ಫೋನ್ ಮಾಡಿ ನಾನು ಮೇನ್ಸ್ ಪಾಸ್ ಆಗಿರೋದ್ರ ಬಗ್ಗೆ ಹೇಳ್ಬೇಕು ಅಂದಾಗ ಪಾಂಡೆ ಕೋಪ ಮಾಡ್ಕೊಂಡು ನನ್ ಬಗ್ಗೆ ನೀನು ಯಾವತ್ತಾದ್ರೂ ಕೇಳಿದ್ಯಾ, ನಾನ್ ಪಾಸ್ ಆದ್ನೋ ಫೇಲ್ ಆದ್ನೋ ಏನು ಇಲ್ಲ, ಈ ಫೋನ್ ನಾನು ನಿಮ್ಗೋಸ್ಕರ ತಗೊಂಡಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇವನು ಬೇಜಾರ್ ಮಾಡ್ಕೊಂಡು ಸೀದಾ ಗೌರಿ ಹತ್ರ ಬಂದಾಗ ಆಲ್ರೆಡಿ ಗೌರಿ ಮನೋಜ್ ಅವರ ಮನೆಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾ ಇದ್ದಾನೆ. ಮನೋಜ್ ತನ್ನ ಮನೆಯವ್ರ ಹತ್ರ ಮಾತಾಡಿ ಹಿಂದೆನೆ ಶ್ರದ್ಧಾಗೆ ಫೋನ್ ಮಾಡ್ತಾನೆ. ಆದ್ರೆ ಅವ್ರ ಅಮ್ಮ ಫೋನ್ ಎತ್ತಿ ಅವಳು ಮನೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಶ್ರದ್ಧಾ ಮನೆಯಲ್ಲೇ ಇದ್ದಾಳೆ, ಅವಳು ಇಲ್ಲೇ ಇದ್ರೂ ಕೂಡ ಸುಳ್ಳು ಹೇಳಿದ್ದಾರೆ. ಮನೋಜ್ ರಾತ್ರಿವರೆಗೂ ಫೋನ್ ಮುಂದೆನೆ ಕುತ್ಕೊಂಡು ಶ್ರದ್ಧಾ ಫೋನ್ ಮಾಡ್ತಾಳೆ ಅಂತ ಕಾಯ್ತಿದ್ದಾಗ ಕೊನೆಗೂ ಅವಳು ಫೋನ್ ಮಾಡಿ ಕಂಗ್ರಾಚುಲೇಷನ್ಸ್ ಹೇಳ್ತಾಳೆ. ಮನೋಜ್ ನನ್ನ ಇಂಟರ್ವ್ಯೂಗೆ ನೀನ್ ಬರ್ತೀಯ ಅಲ್ವಾ ಅಂತ ಕೇಳಿದಾಗ ಇಲ್ಲ ನಾನು ಬರೋಕೆ ಆಗಲ್ಲ, ಯಾರೋ ನಮ್ಮ ಅಪ್ಪಂಗೆ ನೆನ್ನೆ ಫೋನ್ ಮಾಡಿ ಡೆಲ್ಲಿಯಲ್ಲಿ ನಾನು ನಿನ್ ಜೊತೆ ಮಲಗಿದ್ದೆ ಅಂತ ಹೇಳಿದ್ದಾರೆ, ನಮ್ಮ ಅಪ್ಪಂಗೆ ನನ್ ಮೇಲೆ ನಂಬಿಕೆ ಇಲ್ಲ, ಯಾರ್ದೋ ಮಾತನ್ನ ನಂಬ್ತಾರೆ ಅಂತ ಹೇಳಿ ಫೋನ್ ಇಡ್ತಾಳೆ. ಮನೋಜ್ಗೆ ಇದು ಪಾಂಡೆದೆ ಕೆಲಸ ಅಂತ ಗೊತ್ತಾಗಿ ಫೋನ್ ಮಾಡಿದಾಗ ಪೊಲೀಸ್ ಅವರು ಫೋನ್ ರಿಸೀವ್ ಮಾಡಿ ಸ್ಟೇಷನ್ಗೆ ಬರೋಕೆ ಹೇಳ್ತಾರೆ. ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಪಾಂಡೆ ಕುಡ್ಕೊಂಡು ರೋಡಲ್ಲಿ ಕೆಟ್ಟದಾಗಿ ಮಾತಾಡ್ತಿದ್ದ ಅಂತ. ಅದಕ್ಕೆ ಮನೋಜ್ ಕೇಳ್ತಾನೆ, ವಾರೆಂಟ್ ಇಲ್ದಲೆ ಅವ್ನು ಯಾವ್ದಾದ್ರು ಪಬ್ಲಿಕ್ ಪ್ರಾಪರ್ಟಿಗೆ ಹಾನಿ ಮಾಡಿದ್ರೆ ಅದರ ಎವಿಡೆನ್ಸ್ ಇಲ್ದಲೆ ನೀವು ಹೇಗೆ ಅರೆಸ್ಟ್ ಮಾಡ್ತೀರಾ ಅಂತ ಈ ರೀತಿ ಹೇಳಿ ಪೊಲೀಸ್ಗೆ ಕಾನೂನು ಹೇಳ್ಕೊಡ್ತಿದ್ದಾನೆ. ಆದ್ರೆ ಪೊಲೀಸ್ ಅವರು ಫೈನ್ ಕಟ್ಲೇಬೇಕು, ಇಲ್ಲ ಅಂದ್ರೆ ಅವನ್ನ ಬಿಡಲ್ಲ ಅಂದಾಗ ನೀವು ಕೇಳ್ತಿರೋದು ಫೈನ್ ಅಲ್ಲ, ಅದಕ್ಕೆ ಲಂಚ ಅಂತಾರೆ. ನೀವು ಸೀನಿಯರ್ ಆಫೀಸರ್ ಮುಂದೆನೆ ಕುತ್ಕೊಂಡು ಲಂಚ ಕೇಳ್ತಿದ್ಯಾ, ಇನ್ನೊಂದ್ ತಿಂಗಳಲ್ಲಿ ನನ್ನ ಇಂಟರ್ವ್ಯೂ ಇದೆ, ನಾನು IPS ಆದ್ರೆ ಮೊದಲನೇದಾಗಿ ನಿನ್ ಸಸ್ಪೆನ್ಷನ್ ಲೆಟರ್ ಬರಿತೀನಿ ಎಂದಾಗ ಸೀನಿಯರ್ ಆಫೀಸರ್ ಬಂದು ಪಾಂಡೆಯನ್ನ ಬಿಟ್ ಕಳಿಸ್ತಾರೆ. ಈಗ ಇವನ ಫೋನ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಇವನೇ ಶ್ರದ್ಧಾ ಅವ್ರ ಅಪ್ಪಂಗೆ ಫೋನ್ ಮಾಡಿರೋದು ಅಂತ. ನೀನು ಯಾವತ್ತು ನಿನ್ ಮುಖ ನನಗೆ ತೋರ್ಸ್ಬೇಡ ಅಂತ ಹೇಳಿ ಮನೋಜ್ ಇಲ್ಲಿಂದ ಹೊರಡ್ತಾನೆ. ಇನ್ನೊಂದ್ ಕಡೆ ಶ್ರದ್ಧಾ ತನ್ನ ತಂದೆಗೆ ಹೇಳ್ತಿದ್ದಾಳೆ, ನನ್ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಇಲ್ಲೇ ಕುತ್ಕೋಬೇಕು ಅಂತ ಏನೂ ಇಲ್ಲ, ನಾನು ಡೆಪ್ಯೂಟಿ ಕಲೆಕ್ಟರ್ ಆಗಿದ್ದೀನಿ, ನಾನು ಈಗ್ಲೇ ಮನೋಜ್ ಹತ್ರ ಹೋಗ್ಬೋದು, ಆದ್ರೆ ನಾನು ಹೋಗಲ್ಲ, ನಿಮ್ ನಂಬಿಕೆಯನ್ನ ಮುರಿಯೋಕೆ ನನ್ಗೆ ಇಷ್ಟ ಇಲ್ಲ, ನೀವು ಪರ್ಮಿಷನ್ ಕೊಟ್ರೇನೆ ಹೋಗೋದು ಅಂತ ಹೇಳಿದಾಗ ಇವ್ರಪ್ಪ ಕೊನೆಗೂ ಯೋಚನೆ ಮಾಡಿ ಪರ್ಮಿಷನ್ ಕೊಡ್ತಾರೆ. ಸೊ ಶ್ರದ್ಧಾ ಇಂಟರ್ವ್ಯೂ ದಿನ ಮನೋಜ್ ಹತ್ರ ಬಂದು ಇವಳೇ ಮುಂದೆ ನಿಂತು ಇಂಟರ್ವ್ಯೂಗೆ ಹೇಗೆ ಡ್ರೆಸ್ ಮಾಡ್ಕೋಬೇಕು, ಹೇರ್ ಕಟ್ ಮಾಡ್ಕೋಬೇಕು ಎಲ್ಲ ನೋಡ್ಕೊಂಡು ಇಂಟರ್ವ್ಯೂಗೆ ಹೋಗೋಕ್ಕೂ ಮುಂಚೆ ಪಾಂಡೆ ಹತ್ರ ಬರ್ತಾರೆ ಇವನಿಗೆ ಥ್ಯಾಂಕ್ಸ್ ಹೇಳೋಕೋಸ್ಕರ. ಮನೋಜ್ಗೆ ಇವನು ಮೊದಲು ಸಹಾಯ ಮಾಡಿರ್ಲಿಲ್ಲ ಅಂತಿದ್ರೆ ಇಷ್ಟು ದೂರ ಬರೋಕ್ ಆಗ್ತಿರ್ಲಿಲ್ಲ ಅಂತ ಥ್ಯಾಂಕ್ಸ್ ಹೇಳ್ತಿದ್ದಾನೆ. ತಾನು ಮಾಡಿದ ತಪ್ಪಿಗೆ ಪಾಂಡೆ ಕೂಡ ಇವ್ರಿಗೆ ಸಾರಿ ಕೇಳಿದಾಗ ಶ್ರದ್ಧಾ ಹೇಳ್ತಾಳೆ, ನಿನಗೆ ಟಿವಿಯಲ್ಲಿ ಬರೋಕೆ ಇಷ್ಟ ಇದೆ ಅಂದ್ರೆ ನೀನ್ ಯಾಕೆ ರಿಪೋರ್ಟರ್ ಆಗ್ಬಾರ್ದು ಅಂತ. ನಂತರ ಇಂಟರ್ವ್ಯೂಗೆ ಅಂತ ಹೋಗ್ತಿದ್ದಾಗ ಶ್ರದ್ಧಾ ಒಂದು ಲೆಟರ್ನ ಇವನ ಕೈಗೆ ಕೊಡ್ತಾಳೆ, ಇಂಟರ್ವ್ಯೂ ಆದ್ಮೇಲೆ ಓದು ಅಂತ. ಸೊ ಈಗ ಇಂಟರ್ವ್ಯೂಗೆ ಬಂದಾಗ ಗೊತ್ತಾಗುತ್ತೆ ಇವನಿಗೆ ಇಂಟರ್ವ್ಯೂ ಮಾಡ್ತಿರೋರಲ್ಲಿ ಒಬ್ಬರಾದ ಚೇರ್ಮನ್ ಡಾಕ್ಟರ್ ಮೆಹತಾಗೆ ಹಿಂದಿ ಮೀಡಿಯಂ ಸ್ಟೂಡೆಂಟ್ಸ್ ಅಂದ್ರೆ ಇಷ್ಟಾನೇ ಆಗಲ್ಲ, ಮತ್ತೆ ನೀನು 12th ಫೇಲ್ ಆಗಿದ್ಯಾ ಅಂತ ಹೇಳಲೇಬೇಡ, ನಮ್ ತಾತ ಅಜ್ಜಿ ಯಾರಾದ್ರೂ ಸಾವನ್ನಪ್ಪಿದ್ರು ಅದಕ್ಕೆ 12th ಪಾಸ್ ಆಗೋದು ಲೇಟ್ ಆಯ್ತು ಅಂತ ಹೇಳು ಅಂತ ಇಲ್ಲಿ ಕೆಲಸ ಮಾಡ್ತಿರೋ ಒಬ್ರು ತಾತ ಹೇಳಿ ಕಳಿಸ್ತಾರೆ. ಆದ್ರೆ ಒಳಗೆ ಬಂದ್ಮೇಲೆ ಡಾಕ್ಟರ್ ಮೆಹತಾ 12th ಫೇಲ್ ಆಗಿದ್ದ ಅಂತ ಕೇಳಿದಾಗ ಹೌದು ಅಂತ ಡೈರೆಕ್ಟ್ ಆಗಿ ಹೇಳ್ತಾನೆ. ಮತ್ತೆ ಕಾಲೇಜಲ್ಲಿ ಚೀಟಿಂಗ್ ಮಾಡ್ತಿದ್ವಿ ಅಂತಾನು ಹೇಳಿದಾಗ ಇವನ್ಗೆ ಇಲ್ಲಿಂದ ಎದ್ದೋಗೋಕೆ ಹೇಳ್ತಾರೆ ಡಾಕ್ಟರ್ ಮೆಹತಾ. ಆದ್ರೆ ಇವರಲ್ಲಿ ಒಬ್ರು ಮಹಿಳೆ 1-2 ನಿಮಿಷ ಹೊರಗಡೆ ವೆಯ್ಟ್ ಮಾಡು ಮತ್ತೆ ಕರಿತೀವಿ ಅಂತ ಹೇಳ್ತಾರೆ, ಯಾಕಂದ್ರೆ ಅವನು ಸುಳ್ಳು ಹೇಳ್ದಳೆ ನಿಜವನ್ನ ಒಪ್ಕೊಂತ ಇದ್ದಾನೆ ಅಂತ.
ಮನೋಜ್ ಹೊರಗೆ ಬಂದಾಗ ಶ್ರದ್ಧಾ ಬರ್ದಿರೋ ಲೆಟರ್ನ ಓದ್ತಾನೆ. ಅದರಲ್ಲಿ ನೀನ್ IPS ಆದ್ರೂ ಆಗು, ಫ್ಲೋರ್ ಮಿಲ್ ಅಲ್ಲಾದ್ರೂ ಕೆಲಸ ಮಾಡು, ನಿನ್ ಜೊತೆನೆ ನಾನು ಜೀವನ ಪೂರ್ತಿ ಇರ್ಬೇಕು ಅಂತ ಅನ್ಕೊಂಡಿದೀನಿ, ಅದಕ್ಕೆ ನನ್ ಜೊತೆ ಮದ್ವೆ ಆಗ್ತೀಯಾ ಅಂತ ಬರ್ದಿದ್ದಾಳೆ. ಇದರಿಂದ ಫುಲ್ ಖುಷಿಯಾಗಿ ಮನೋಜ್ ಕೂತಿದ್ದಾಗ ಮತ್ತೆ ಅವನನ್ನ ಒಳಗೆ ಕರೆದು ಕೇಳ್ತಾರೆ, ನೀನು 12th ಫೇಲ್ ಆಗಿರೋದ್ರ ಬಗ್ಗೆ ಸುಳ್ಳು ಹೇಳ್ಬೋದಿತ್ತು, ಯಾಕೆ ಎಲ್ಲ ನಿಜ ಒಪ್ಕೊಂತಿದ್ಯಾ ಅಂತ. ನನಗೆ ಸುಳ್ಳು ಹೇಳೋಕೆ ಮನ್ಸಾಗ್ಲಿಲ್ಲ. DSP ದುಷ್ಯಂತ್ ಅವ್ರನ್ನ ನಾನು ಭೇಟಿ ಆದಾಗ ನನಗೆ ಅರ್ಥ ಆಯ್ತು ನಾನು ಚೀಟಿಂಗ್ ಮಾಡಬಾರ್ದು ಅಂತ. ಅದಕ್ಕೆ ನಾನು ಚೀಟಿಂಗ್ ಮಾಡ್ದಲೆ 12th ಪಾಸ್ ಆದೆ. ಅಲ್ಲಿ ಟೀಚರ್ಸೇ ಸ್ಟೂಡೆಂಟ್ಸ್ಗೆ ಆನ್ಸರ್ ಹೇಳ್ಕೊಡೋದು ಮೊದ್ಲಿಂದಾನು ನಡ್ಕೊಂಡು ಬಂದಿದೆ, ಅದು ಚೇಂಜ್ ಆಗೋದಿಲ್ಲ, ಆಗೋಕೆ ಬಿಡೋದು ಇಲ್ಲ. ನನಗೆ ಅನ್ಸುತ್ತೆ ಜನರು ಓದಿರಬಾರ್ದು, ಅವ್ರೇನಾದ್ರೂ ಬುದ್ಧಿವಂತರಾದ್ರೆ ರಾಜಕಾರಣಿಗಳಿಗೇನೆ ತೊಂದರೆ. ಜನರು ಎಲ್ಲಿವರೆಗೂ ದಡ್ರಾಗಿರ್ತಾರೋ ಅಲ್ಲಿವರೆಗೂ ಅವರು ನಮ್ಮನ್ನ ತುಳಿತಾರೆ. ಜನರನ್ನ ಜಾತಿ ಮತಗಳ ಆಧಾರದ ಮೇಲೆ ಮ್ಯಾನಿಪುಲೇಟ್ ಮಾಡಿ ಆರಾಮಾಗಿ ಟೋಪಿ ಹಾಕಿ ವೋಟ್ ಹಾಕಿಸ್ಕೊಂತಾರೆ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿರೋದು ಜನರನ್ನ ಎಜುಕೇಟ್ ಮಾಡಿ, ಅವಾಗ ನಮ್ಮ ದೇಶ ಉದ್ಧಾರ ಆಗುತ್ತೆ, ಇಲ್ಲ ಅಂದ್ರೆ ದಡ್ರ ತರ ತಮ್ಮನ್ನ ಕಂಟ್ರೋಲ್ ಮಾಡ್ತಿರೋರ್ಗೆ ವೋಟ್ ಹಾಕ್ತಾರೆ ಅಂತ ಮನೋಜ್ ಹೇಳಿದಾಗ, ನೀನು ಈ ತರ ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ಸ್ ಕೊಡೋದಾದ್ರೆ ನೀನು ಪಾಲಿಟಿಕ್ಸ್ಗೆ ಹೋಗ್ಬೇಕಿತ್ತು, ಮಿಸ್ ಆಗಿ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳ್ತಾರೆ. ಪ್ರೊವೊಕೇಟಿವ್ ಅಂದ್ರೆ ಏನು ಅಂತ ಹಿಂದಿಯಲ್ಲಿ ಹೇಳಿ ಅಂತ ಮನೋಜ್ ಕೇಳಿದಾಗ, ದೊಡ್ಡದಾಗಿ ಮಾತಾಡ್ತೀಯ, ಸಿಂಪಲ್ ಇಂಗ್ಲಿಷ್ ಬರಲ್ವಾ, IPS ಆಗೋದಕ್ಕೆ ನೀನು ಫಿಟ್ಟೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್, ನಾನು ಈ ಸ್ಥಾನಕ್ಕೆ ಫಿಟ್ ಇದ್ದೀನಿ ಅಂತ ಹೇಳಿದಾಗ, ಆಯ್ತು ಪ್ರೂವ್ ಮಾಡು ಅಂತ ಹೇಳ್ತಾರೆ ಡಾಕ್ಟರ್ ಮೆಹ್ತಾ. ಭಾಷೆ ಯಾವ್ದಾದ್ರೂ ಇರ್ಲಿ, ಮನುಷ್ಯ ಶುದ್ಧವಾಗಿರ್ಬೇಕು. ನಾನ್ ಬೇರೆಯವ್ರ ತರ ಎಲ್ಲಾ ಫೆಸಿಲಿಟೀಸ್ ತಗೊಂಡು ಇಲ್ಲಿಗೆ ಬಂದಿಲ್ಲ. ಸಮಾಜದಲ್ಲಿ ಏನೇನ್ ಸಮಸ್ಯೆ ಇದೆ ಎಲ್ಲ ಹತ್ರದಿಂದ ನೋಡಿದೀನಿ, ಅದನ್ನ ಸುಧಾರಿಸೋಕೆ ನಾನು ಈ ಸ್ಥಾನಕ್ಕೆ ಯೋಗ್ಯವಾಗಿದ್ದೀನಿ ಅಂತ ಹೇಳ್ತಾನೆ. ಅಕಸ್ಮಾತ್ ನೀನು ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ಅಂತ ಇಲ್ಲಿರೋ ಒಬ್ರು ಮಹಿಳೆ ಕೇಳಿದಾಗ ಮನೋಜ್ ಹೇಳ್ತಾನೆ, ನಾನು IPS ಆಗ್ಬೇಕು ಅನ್ನೋದು ಉದ್ದೇಶನೇ ಅಲ್ಲ, ಸಮಾಜವನ್ನ ಸರಿದಾರಿಗೆ ತರಬೇಕು ಅನ್ನೋದು ನನ್ನ ಉದ್ದೇಶ. ನಾನು ವಾಪಸ್ ಹಳ್ಳಿಗೆ ಹೋಗಿ ಟೀಚರ್ ಆಗಿ ಮಕ್ಕಳಿಗೆ ಚೀಟಿಂಗ್ ಮಾಡಬಾರ್ದು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದಾಗ, ಆಯ್ತು ಅಲ್ಲಿಗೆ ಹೋಗುವಂತ ಡಾಕ್ಟರ್ ಮೆಹ್ತಾ ಹೇಳಿ ಕಳಿಸ್ತಾರೆ. ಇದಾಗಿ 1.5 ತಿಂಗಳಾದ್ಮೇಲೆ ಫೈನಲ್ ರಿಸಲ್ಟ್ ನೋಡೋಕೋಸ್ಕರ ಶ್ರದ್ಧಾ ಮನೋಜ್ನ ಫೋರ್ಸ್ ಮಾಡಿ ಕರ್ಕೊಂಡ್ ಬರ್ತಾಳೆ. ಯಾಕಂದ್ರೆ ಮನೋಜ್ಗೆ ನಾನು ಸೆಲೆಕ್ಟ್ ಆಗಲ್ಲ ಅಂತ ನಂಬಿಕೆ ಇತ್ತು. ಆದ್ರೂ ಶ್ರದ್ಧಾ ನೋಡೋಣ ಅಂತ ಕರ್ಕೊಂಡ್ ಬಂದು ಲಿಸ್ಟ್ ಅಲ್ಲಿ ನೇಮ್ ಇದೆಯಾ ಅಂತ ಹುಡುಕ್ತಾ ಇದ್ದಾಳೆ. ಮನೋಜ್ ಬೋರ್ಡ್ ನ ಹತ್ರ ಕೂಡ ಹೋಗಿಲ್ಲ. ಆದ್ರೆ ಹೆಸರು ನೋಡಿ ಶ್ರದ್ಧಾ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಇವನ ಮುಂದೆ ಬರ್ತಿದ್ದಂಗೆ ಮನೋಜ್ಗೆ ಗೊತ್ತಾಗುತ್ತೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ. ಇವನು ಹೇಗೆ ಸೆಲೆಕ್ಟ್ ಆದ ಅಂದ್ರೆ, ಡಾಕ್ಟರ್ ಮೆಹ್ತಾ ಬಿಟ್ಟು ಬೇರೆ ಎಲ್ಲರೂ ಮನೋಜ್ನ ಸೆಲೆಕ್ಟ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿರ್ತಾರೆ. ಇಂತ ಹಾನೆಸ್ಟ್ ನಿಷ್ಠಾವಂತ ವ್ಯಕ್ತಿಯನ್ನ ನಾವು ಸೆಲೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಈ ಇಂಟರ್ವ್ಯೂ ಮಾಡೋದಕ್ಕೆ ಅರ್ಥನೇ ಇಲ್ಲ ಅಂತ ಹೇಳಿ ಅವನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಮನೋಜ್ ಖುಷಿಯಲ್ಲಿ ಕಣ್ಣೀರ್ ಹಾಕ್ತಿದ್ದಾನೆ. ಇವನು ಸೆಲೆಕ್ಟ್ ಆಗಿರೋ ವಿಷಯ ಗೊತ್ತಾಗಿ ಗೌರಿ, ತುತುಲ್ ಮತ್ತೆ ಪಾಂಡೆ ಬಂದು ಇವನಿಗೆ ಕಂಗ್ರಾಟ್ಸ್ ಹೇಳ್ತಾರೆ. ಗೌರಿ ತನಿಗೆ ಅಂತ ತಗೊಂಡಿದ್ದ ಪೊಲೀಸ್ ಯೂನಿಫಾರ್ಮ್ ನ ಮನೋಜ್ಗೆ ಕೊಡ್ತಾನೆ. ಮನೋಜ್ ತಾನು IPS ಆಗಿರೋದು ತನ್ನ ಮನೆಗೆ ಫೋನ್ ಮಾಡಿ ತಿಳಿಸಿದಾಗ ಅವರೆಲ್ಲರೂ ಖುಷಿ ಪಡ್ತಾರೆ. ಮತ್ತೆ ರಾಮ್ವೀರ್ ತಮ್ಮ ಸೀನಿಯರ್ಗೆ ಹೇಳೋಕೆ ಹೋಗ್ತಾರೆ, ನೀನು IPS ನ ತಂದೆಯನ್ನ ಎದುರಾಕೊಂಡಿದ್ಯಾ ಅಂತ. ಇದೇ ಸಮಯಕ್ಕೆ A to Z ಕೋಚಿಂಗ್ ಸೆಂಟರ್ ಅವರು ಬಂದು 1.5 ಲಕ್ಷ ಕೊಡೋಕೆ ನೋಡ್ತಾರೆ, ಆದ್ರೆ ಅವನು ಇಸ್ಕೊಳ್ಳೋದಿಲ್ಲ. ಸೊ ಇದೆಲ್ಲ ಆಗಿ 1 ವರ್ಷ ಆದ್ಮೇಲೆ ತನ್ನ ಮದುವೆಗೆ ಇನ್ವೈಟ್ ಮಾಡೋಕೆ ಅಂತ ದುಷ್ಯಂತ್ ಅವರ ಹತ್ರ ಬರ್ಬೇಕಾದ್ರೆ ಮನೋಜ್ಗೆ ತುಂಬಾನೇ ಮರ್ಯಾದೆ ಸಿಗುತ್ತೆ, ರೆಸ್ಪೆಕ್ಟ್ ಕೊಡ್ತಾರೆ. ದುಷ್ಯಂತ್ ಅವ್ರಿಗೆ ಸಡನ್ ಆಗಿ ಇವ್ನು ಯಾರು ಅಂತ ಗೊತ್ತಾಗ್ದಲೆ ಸಲ್ಯೂಟ್ ಮಾಡ್ತಾರೆ, ಸೀನಿಯರ್ ಆಫೀಸರ್ ಅಂತ. ಆದ್ರೆ ಮನೋಜ್ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನಿಮಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ಅನ್ಸುತ್ತೆ, ನಾನು ಜುಗಾಡ್ ಓಡಿಸ್ತಿದ್ದವನು ಈಗ ಚೀಟಿಂಗ್ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಇವನ್ ಯಾರು ಅಂತ ದುಷ್ಯಂತ್ ಅವ್ರಿಗೆ ಗೊತ್ತಾಗಿ ತುಂಬಾನೇ ಖುಷಿ ಪಡ್ತಾರೆ. ನೆಕ್ಸ್ಟಿನಲ್ಲಿ ಮನೋಜ್ ತನ್ನ ಮದುವೆಗೆ ರೆಡಿಯಾಗಿ ಹೋಗ್ತಿರೋದನ್ನ ತೋರಿಸ್ತಾನೆ. ಪಾಂಡೆ ಮತ್ತೆ ಬೇರೆ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಇದಾದ್ಮೇಲೆ ಮೂವಿ ಮುಗಿತಿರ್ಬೇಕಾದ್ರೆ ರಿಯಲ್ ಮನೋಜ್ ಕುಮಾರ್ ಶರ್ಮಾ, ಶ್ರದ್ಧಾ ಮತ್ತೆ ಅವರ ಫ್ಯಾಮಿಲಿ ಫೋಟೋಸ್ ಎಲ್ಲ ತೋರಿಸ್ತಾರೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ಸ್ನೇಹಿತರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.